ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾಸ್ತಿ ನಾರಾಯಣ ಸಮಂ ನ ಭೂತೋ ನ ಭವಿಷ್ಯತಿ ಇಹಿತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ ಹರಿ ಓಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರುಗದ ಅಜಾಡ್ಯಂ ವಾಕ್ಪಡತ್ವಂಚ ಹನುಮಸ್ಮರಣಾತ್ ಭವೇತ್ ಭವದೀಯದನುಭಾವಾದೇಡಭೋಕೋಪಿ ವಾಗ್ಮೇ ಜಡಮತಿರವಿಜಂತುರುಜಾಗಿದೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚನ ತಾಂ ಸನ್ನಿಧಿಂ ಮಾನಸೇ ಚ ಶ್ರೀಗುರುಭ್ಯೋ ನಮಃ ಹರಿ ಓಂ. ಪರಮ ಪವಿತ್ರವಾಗಿರುವಂತಹ ಶ್ರೀಪಾದರಾಜರ ಚರಿತ್ರೆಯ ಜೊತೆಗೆ ಮತ್ತೊಬ್ಬ ಜ್ಞಾನಿಗಳ ವಿಚಾರವನ್ನು ಸ್ವಲ್ಪ ಹೊತ್ತಿಗೆ ವಿಚಾರ ಮಾಡಿ ಮುಂದೆ ಮತ್ತೆ ಕಥಾನಾಯಕರಾಗಿರ್ತಕ್ಕಂಥ ಶ್ರೀಪಾದರಾಜರ ವಿಚಾರವನ್ನು ಅವರು ಮಾಡಿದಂಥ ಕೃತಿಗಳನ್ನು ಮತ್ತೆ ವ್ಯಾಖ್ಯಾನ ಮಾಡೋಣ. ವಾದೀಂದ್ರ ತೀರ್ಥರು ಅಂತಕ್ಕಂತಹ ಮಹಾಜ್ಞಾನಿಗಳು ಅವರು ಅವತಾರ ಮಾಡಿ ರಾಯರಿಗೆ ಅತ್ಯಂತ ಪ್ರಿಯರಾಗಿ ಅವರು ಮೆರೆದಿದ್ದಾರೆ ಲೋಕದಲ್ಲಿ ಅಂತ ನಿನ್ನೆ ಅವರ ಮಧ್ಯಾರಾಧನಾ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರ ಸಮಯ ಆಗಿಲ್ಲ ಅನ್ನೋದಕ್ಕೆ ಎರಡು ಮಾತುಗಳು ಹೇಳಬೇಕಾಗಿತ್ತು, ಆಗಿಲ್ಲ. ಆದ್ದರಿಂದ ಇವತ್ತು ಉತ್ತರಾರಾಧನೆ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರ ಉತ್ತರಾರಾಧನಾ ಅಂಗವಾಗಿ ಎರಡೇ ಮಾತು, ಜಾಸ್ತಿ ಹೇಳಲಿಕ್ಕಾಗಲ್ಲ, ಸಮಯ ಇಲ್ಲ. ವಾದೀಂದ್ರ ತೀರ್ಥರು ರಾಯರಿಗೆ ಅತ್ಯಂತ ಪ್ರಿಯರಾಗಿದ್ದರು. ಎಷ್ಟು ಪ್ರಿಯರಾಗಿದ್ದರು ಅಂದರೆ ಅವರಿಗೆ ಮಾಡಿಸಿದಂತಹ ವೃಂದಾವನ ಅವರಿಗಾಗಿ ಮಾಡಿಸಿಟ್ಟಿದ್ದಾರೆ, ರಾಯರಿಗಾಗಿ ಮಾಡಿಸಿದ್ರಂತೆ ವೃಂದಾವನ ಪ್ರವೇಶ ಮಾಡೋದಕ್ಕೆ ಸರಿಯಾದಂತಹ ಸಮಯವನ್ನೆಲ್ಲ ನಿಗದಿಪಡಿಸಿದ್ದಾಯಿತು. ರಾಯರೆಲ್ಲವನ್ನು ಹೇಳಿದ್ದಾರೆ, ಇಂತಹ ದಿನ, ಇಂತಹ ಸಂದರ್ಭ, ಇಂತಹ ಇವುಗಳಲ್ಲಿ ನಾನು ವೃಂದಾವನವನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ ಮೇಲೆ ಆಯಿತು ಅಂತ ಹೇಳಿ ಒಂದು ಉತ್ತಮವಾಗಿರುವಂತಹ ಶಿಲೆಯ ವೃಂದಾವನವನ್ನು ತಯಾರು ಮಾಡಿದರು. ಯಾವಾಗ? ಇದು ರಾಯರ ಕಾಲಕ್ಕೆ ಮಾಡಿದಾಗ ಅದನ್ನು ನೋಡಿ ಹೇಳ್ತಾರೆ, ಇಲ್ಲ, ಈ ವೃಂದಾವನ ಮುಂದೆ ನಮ್ಮ ಶಿಷ್ಯರು ಬರ್ತಾರೆ, ಅವರಿಗೆ ಇದನ್ನು ಕೊಡಬೇಕು, ಇದೇ ವೃಂದಾವನ ಅದರಲ್ಲಿ ಅವರು ಇರ್ತಾರೆ, ಅದು ಕೂಡ ನನ್ನ ಹತ್ತಿರದಲ್ಲೇ ಇರ್ತಾರೆ ಅಂತ. ಎಷ್ಟು ಅಂದರೆ ಭವಿಷ್ಯ ವಿಚಾರ. ನಾವು ಇವತ್ತು ನಾಳೆ ಬಗ್ಗೆ ನಾವು ವಿಚಾರ ಮಾಡ್ತೇವೆ, ಮುಂದೇನಾಗತ್ತೆ ಅಂತ ಯಾರೂ ವಿಚಾರ ಮಾಡಲ್ಲ. ನಾಳಿನ ದಿನ ಕಳೆದ್ರೆ ಸಾಕು ಅಂತ. ಆಪತ್ಕಾಲ ಬಂದಿದೆ, ಕಷ್ಟ ಬಂದಿದೆ, ಅದನ್ನು ಪರಿಹಾರ ಮಾಡಲಿಕ್ಕೆ ಏನಾದರೂ ಒಂದೆರಡು ಉಪಾಯ ಸಿಕ್ಕರೆ ಸಾಕು, ಅಷ್ಟಕ್ಕೆ ನಾವು ತೃಪ್ತಿ ಪಟ್ಬಿಡ್ತೇವೆ. ಆದರೆ ಇದು ಭವಿಷ್ಯ, ಎಂಥ ಭವಿಷ್ಯ ನೋಡಿ. ಎಲ್ಲಿ ರಾಯರ ಕಾಲ, ಎಲ್ಲಿ ವಾದೀಂದ್ರರ ಕಾಲ, ರಾಯರ ತರುವಾಯ 6ನೇ ಪೀಠ ಅಥವಾ 7 ಅಂದ್ಕೊಳ್ಳಿ, 7 ರಾಯರು ಹಿಡಿದುಕೊಂಡ್ರೆ 7 ಅಥವಾ 6, ಇವರನ್ನು ಹಿಡ್ಕೊಂಡ್ರೆ 6 ಆಗತ್ತೆ. ಆ ತರಹ ಅವರ ಒಂದು ಏನಂತೀರ ಕಾಲ ಅಂತರ, ಅಷ್ಟು ಕಾಲ ಅಂತರವನ್ನು ಇಟ್ಟುಕೊಂಡು ಹೇಳಿದ್ದಾರೆ ರಾಯರು. ಯಾಕೆ? ಇದು ಒಂದಾಯಿತು. ಇದಕ್ಕಿಂತ ಪೂರ್ವದಲ್ಲಿ ಅಂದರೆ ಯಾವಕ್ಕಿಂತ ಪೂರ್ವ, ಅವರ ವೃಂದಾವನ ಆಗೋಕ್ಕಿಂತ ಮೊದಲಿಗೇನೆ ಈ ವೃಂದಾವನದ ಬಗ್ಗೆ ಮಾತಾಡಿದ್ದಾರೆ. ಅಂದರೆ ಅಷ್ಟು ದಿನ ಆ ವೃಂದಾವನ ಕಾಪಾಡಿಕೊಳ್ಳೋದು ಕಷ್ಟ. ಎಷ್ಟು ವ್ಯವಧಾನ ನೋಡಿ. ಆ ವೃಂದಾವನವನ್ನು ಕಾಪಾಡಿಕೊಂಡು ಅಂದರೆ ಇನ್ನೂ ಪ್ರತಿಷ್ಠಾಪನೆ ಆಗಿಲ್ಲ, ಏನಾಗಿಲ್ಲ ನಿಜ, ಆದರೆ ಅಲ್ಲಿವರೆಗೂ ಆ ಶಿಲೆಯನ್ನು ಸರಿಯಾಗಿ ಇಟ್ಟು ಕಾಪಾಡಿಕೊಂಡು ಇವರು ಆಶ್ರಮ ಸ್ವೀಕಾರ ಮಾಡಿ ಅವರ ವೃಂದಾವನ ಆಗುವ ಕಾಲದವರೆಗೂ ಅದನ್ನು ಕಾಯ್ದು ಅವುಗಳನ್ನು ಮತ್ತೆ ಬಳಸ್ತಾರೆ. ಅಂದರೆ ರಾಯರ ಭವಿಷ್ಯವಾಣಿಯಂಥದ್ದು, ಶಿಷ್ಯರ ಅವರ ಗುರುಗಳ ಮಾತನ್ನು ಪಾಲಿಸಬೇಕು ಅಂತ ಅದು ಎಷ್ಟು. ಯಾಕೆಂದರೆ ರಾಯರೇ ಹೇಳಿ ಹೋದ ಮೇಲೆ ಮುಂದೆ ಯಾವ್ಯಾವೋ ಪರಂಪರೆ ಬಂದುಬಿಡ್ತದೆ, ಏನು ಗೊತ್ತಿರಲ್ಲ, ಹಿಂದೇನಾಗಿತ್ತು ಗೊತ್ತಿರಲ್ಲ. ಆದರೂ ಕೂಡ ಅಷ್ಟೆಲ್ಲ ಜನರು ಆ ಮಾತು, ರಾಯರ ಮಾತನ್ನು ನೂರಾರು ವರ್ಷಗಳವರೆಗೆ ಅದನ್ನು ಕಾಪಾಡಿಕೊಂಡು ಬಂದು ಆ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ವಾದೀಂದ್ರರು ಇಂತಹ ಶ್ರೇಷ್ಠ ಜ್ಞಾನಿಗಳು ಅನ್ನೋದು ಸ್ಪಷ್ಟವಾಗಿತ್ತು. ಸಾಮಾನ್ಯವಾಗಿ ಎಲ್ಲ ಕಡೆಗಿರ್ತದೆ, ಅಜ್ಜಿ ಹೋಗಬೇಕಾದಾಗ ಇದು ನನ್ನ ಮಗಳಿಗೆ ಬಂಗಾರ ಕೊಡಿ ಅಂತ ಹೇಳಿರ್ತಾರೆ. ಹೌದಾ? ಎಷ್ಟಾಗತ್ತೆ ವಯಸ್ಸು? ಸಾಮಾನ್ಯ 50 ವರ್ಷ ಅಷ್ಟೇ. ಅಜ್ಜಿ ಹೋದ ಮೇಲೆ 50 ವರ್ಷ ಆದ ಮೇಲೆ ಬೇಡ, 30 ವರ್ಷ ಆದ ಮೇಲೆ ಆ ಅಜ್ಜಿ ಬಂಗಾರವನ್ನು ಮೊಮ್ಮಗಳು ತಗೊಳ್ತಾಳೆ. ಇಷ್ಟಾಗಿದ್ದರೆ ತೊಂದರೆ ಇಲ್ಲ. ಇದು ಹಾಗಲ್ವಲ್ಲ, 1400, 1500, 1600, 1700 ಇಷ್ಟು 100 ವರ್ಷಗಳ ಆದ ಮೇಲೆ ಅವರ ವೃಂದಾವನವನ್ನು ಮತ್ತೆ ಮಾಡಿಸಿಕೊಳ್ಬೇಕು ಅಂದರೆ
ರಾಯರ ಒಂದು ಎಷ್ಟು ಪ್ರೀತಿ ಕಾರುಣ್ಯ ವಾತ್ಸಲ್ಯ ಅವರು ಪಡೆದಿದ್ದರು, ರಾಯರ ಅನುಗ್ರಹ ಎಷ್ಟಾಗಿತ್ತು ಅವರ ಮೇಲೆ ಎನ್ನುವಂಥ ವಿಚಾರ ಗಮನಾರ್ಹವಾಗುತ್ತೆ. ಇದು ವಾದಿದಿಂದಿತ್ತ ಶ್ರೀಪಾದಂಗಳವರು. ಮತ್ತೇನಪ್ಪ ಅವರದ್ದು ವಿಶೇಷ ಅಂದರೆ ಗುರುಗುಣ ಸ್ತವನ ಅಂತ ಒಂದು ದೊಡ್ಡದಾಗಿರುವಂತಹ ಸ್ತೋತ್ರವನ್ನು ಮಾಡಿದ್ದಾರೆ. ಈ ಸ್ತೋತ್ರ ಏನಾಗಿದೆ ಅಂದರೆ ರಾಯರು ಟಿಪ್ಪಣಿ ಬರೆದ ಗ್ರಂಥಗಳು. ರಾಯರು ಶ್ರೀಮದಾಚಾರ್ಯರ ಗ್ರಂಥಗಳಿಗೆ, ಟೀಕಾಕೃತ್ಪಾದರ ಗ್ರಂಥಗಳಿಗೆ ಅವರು ಏನೇನು ವ್ಯಾಖ್ಯಾನ ಮಾಡಿದ್ದಾರೋ, ಟಿಪ್ಪಣಿ ಬರೆದಿದ್ದಾರೋ ಆ ಎಲ್ಲ ಗ್ರಂಥಗಳ ಒಂದು ಹೆಸರುಗಳು ಅದರಲ್ಲಿ ಬರ್ತದೆ. ಗುರುಗುಣ ಸ್ತವನ ಉಪನಿಷತ್ತಿಗೆ ಬರೆದಿದ್ದಾರೆ. ಆಮೇಲೆ ಟೀಕಾ ರಾಯರ ಗ್ರಂಥ ಶ್ರೀಮನ್ ನ್ಯಾಯಸುಧಾಕ್ಕೆ ಪರಿಮಳ ಬರೆದಿದ್ದಾರೆ. ಭಾವದೀಪಿಕಾ ಅಂತ ಅರ್ಥ ಬರೆದಿದ್ದಾರೆ. ಹೀಗೆ ಪರಿಮಳ, ಭಾವದೀಪ, ಆಮೇಲೆ ಏನಪ್ಪ ಅಂದರೆ ಕೆಲವು ಕಡೆಗೆ ಕುಮದ, ಈ ಕೆಲವು ಕಡೆಗೆ ಬೆಳಚಂದ್ರಿಕಾ, ಹೀಗೆಲ್ಲ ಇದೆ. ಚಂದ್ರಿಕಾ ಬೇರೆ, ಆದರೆ ಇಲ್ಲಿ ಕೆಲವು ಕಡೆಗೆ ಚಂದ್ರಿಕಾ ಅಂತ ಹೇಳಿ ಟಿಪ್ಪಣಿ ಹೆಸರು ಬರೆದಿದ್ದಾರೆ. ಹೀಗೆ ಅನೇಕ ಕಡೆಗೆ ರಾಯರ ಬರೆದಂತಹ ಪ್ರಮೇಯ ದೀಪಿಕಾ ಅಂತ ಇದೆ. ಹೀಗೆಲ್ಲ ಗ್ರಂಥಗಳಿದಾವಲ್ಲ, ಆ ಎಲ್ಲ ಗ್ರಂಥಗಳ ಸಮೂಹ, ಆ ಎಲ್ಲ ಗ್ರಂಥಗಳ ಸಮೂಹದ ಹೆಸರುಗಳನ್ನು ಈ ಸ್ತುತಿಯಲ್ಲಿ ಹೇಳಿದ್ದಾರೆ. ಯಾವ ಸ್ತುತಿಯಲ್ಲಿ ಹೇಳಿದ್ದಾರೆ? ಗುರುಗುಣ ಸ್ತವನ ಎಂಬಂತಹ ಗ್ರಂಥ ಅಂದರೆ ಅದು ಒಂದು ಶ್ಲೋಕ, ಒಂದು 30-36 ಶ್ಲೋಕ ಇದೆ. ಆ ಶ್ಲೋಕಗಳಲ್ಲಿ ಅವರು ಬರೆದಂಥ ಎಲ್ಲ ಗ್ರಂಥಗಳು ಅದರಲ್ಲಿ ಹೇಳ್ತಾ ಬರ್ತಾರೆ. ನೋಡಿ, ಎರಡು ರಾಯರಲ್ಲಿ ಇರುವಂತಹದ್ದು ಎರಡು ಅನುಗ್ರಹದ ಒಂದು ವಿಚಾರ. ಒಂದು, ಯಾರು ಶಾಸ್ತ್ರಾಧ್ಯಯನ ಮಾಡ್ತಾರೋ ಅವರಿಗೆ ಪರಮಾನುಗ್ರಹ ಮಾಡ್ತಾರೆ. ಒಂದು, ಶಾಸ್ತ್ರಜ್ಞಾನವನ್ನು ಕೇಳೋದೇ ಕಮ್ಮಿ ಜನ. ಯಾರಿಗೆ ಶಾಸ್ತ್ರಜ್ಞಾನಕ್ಕಾಗಿಯೇ ಬರೋದು ಬಹಳ ಕಮ್ಮಿ. ಎಲ್ಲರೂ ತಮ್ಮ 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 ಐಹಿಕವನ್ನೇ ಹೆಚ್ಚು ಹೇಳುವಂಥದ್ದು. ರಾಯರಲ್ಲಿ ಬಂದು ನನಗೆ ಮಕ್ಕಳಾಗಿಲ್ಲ, ನನಗೆ ಮದುವೆ ಆಗಿಲ್ಲ, ನನಗೆ ಐಶ್ವರ್ಯ ಇಲ್ಲ, ನನಗೆ ಕಷ್ಟ ಇದೆ, ಇದೆಲ್ಲ ಹೇಳ್ತಾ 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 ಬರ್ತಾರೆ ಹೊರತು ನನಗೆ ಶಾಸ್ತ್ರ ಅರ್ಥವಾಗಿಲ್ಲ, ತಿಳಿಸಿಕೊಡಿ ಬರಲ್ಲ. ಹಾಗಾಗಿ ಇದೆಲ್ಲವನ್ನು ಬಿಟ್ಟವರು ಮಾತ್ರ ಬರ್ತಾರೆ. ಏನು, ಈ ಲೋಕದ ವ್ಯಾಮೋಹ ಇಲ್ಲ ಅಂಥವರಿಗೆ ಮಾತ್ರ ಅಲ್ಲಿ ಬರುವುದಕ್ಕೆ ಸಾರ್ಥಕ ಇದೆ, ಬರ್ತಾರೆ. ಅಂಥವರು ಮಾತ್ರ ಬರ್ತಾರೆ. ಅವರ ಜೀವನ ಸಾರ್ಥಕವಾಗಿತ್ತು. ಎಲ್ಲವನ್ನ ಬಿಟ್ಟು, ಇಡೀ ಜಗತ್ತಿನ ವ್ಯಾಮೋಹವೆಲ್ಲವನ್ನು ಬಿಟ್ಟು ರಾಯರ ಹತ್ರ ಬಂದು, ಸ್ವಾಮಿ ನೀವು ಮಾಡಿದಂಥ ಗ್ರಂಥ ಅವುಗಳನ್ನು ಅಧ್ಯಯನ ಮಾಡ್ತಾ ಜೀವನ ಕಳಿತೇನೆ, ನನಗೇನೂ ಬೇಡ ಅನ್ನೋಂಥವರು ಲೋಕದಲ್ಲಿ ಒಬ್ಬರೋ ಇಬ್ಬರೋ ಎಣಿಕೆಗೆ ಸಿಗ್ತಾರೆ. ಅಂತಹ ಒಂದು ಸಾಧಕರಲ್ಲಿ ಯಾರು? ವಾದೀಂದ್ರ ತೀರ್ಥರು ಕೂಡ ಮಹಾ ಸಾಧಕರಾಗಿದ್ದರು. ರಾಯರು ಮಾಡಿದ ಎಲ್ಲ ಗ್ರಂಥಗಳನ್ನು ಈ ಸ್ತೋತ್ರಗಳಲ್ಲಿ ಬರುವಂತೆ ಯಾವ ಗ್ರಂಥಗಳು ಬಿಟ್ಟಿಲ್ಲ. ಎಲ್ಲ ಗ್ರಂಥಗಳನ್ನು ತಂದು ಆ ಶ್ಲೋಕದಲ್ಲಿ ಹೆಣೆದಿದ್ದಾರೆ. ಹೆಣೆದು ಆ ಶ್ಲೋಕವನ್ನು ಮಾಡಿ ಅವರ ಮುಂದೆ ಒಪ್ಪಿಸ್ತಾ ಇರುವಾಗ, ಈ ಥರ ಸ್ತೋತ್ರ ಮಾಡಿದ್ದೀನಿ ಸ್ವಾಮಿ ಅಂತ ಒಪ್ಪಿಸಿದಾಗ ಏನಾಯಿತು? ವೃಂದಾವನ ಅಲುಗಾಡಿತು ಅಂತ. ಇದು ಮುಖ್ಯ. ರಾಯರು ಇನ್ನೂ ಇದ್ದಾರೆ ಅನ್ನೋದು ನಮಗೆ ಇನ್ನೂ ಸ್ಪಷ್ಟ ಆಯಿತು. ಕಟ್ಟಿದಂತಹ ವೃಂದಾವನ ಅದು ಅಲುಗಾಡ್ತದೆ ಅಂದರೆ ಏನರ್ಥ? ಅದು ಎಂಥ ಮಹಿಮಾ ಅದು! ಏನೋ ಭೂಕಂಪ ಆಗಿತ್ತು ಅಂದರೆ ಏನೋ ಅಲುಗಾಡಬಹುದು, ಅದಾಗಬಹುದು. ಭೂಮಿ ಯಾವ ಕಂಪನವಾಗಿಲ್ಲ, ಇಲ್ಲಿ ವೃಂದಾವನ ಮಾತ್ರ ಕಂಪನ ಆಗಿದೆ. ಆ ವೃಂದಾವನ ಕಂಪನ ಆಗಿದ್ದ ಅದರಿಂದ ಏನು ತಿಳಿದು ಬರ್ತದೆ? ನೀವು ಮಾಡಿದ ಸ್ತೋತ್ರಕ್ಕೆ. ಯಾಕೆಂದರೆ ಹಿಂದಕ್ಕೆ ಒಂದಾಗಿತ್ತು, ಈ ಥರ ಘಟನೆ ಹಿಂದೊಂದಾಗಿತ್ತು. ರಾಯರ ವೃಂದಾವನ ಆದ ಕ್ಷಣವೇ ಆಗ ಅಪ್ಪಣ್ಣಾಚಾರ್ಯ ಇರಲಿಲ್ಲ. ಆಗ ಬರ್ತಾರೆ, ಸ್ತೋತ್ರ ಮಾಡ್ತಾ ಬರ್ತಾರೆ, ಅಲ್ಲಿಂದ ಸ್ತೋತ್ರ ಮಾಡ್ತಾ ಬರ್ತಾರೆ. ಸ್ತೋತ್ರ ಮಾಡ್ತಾ ಬರ್ತಿರುವಾಗ ವೃಂದಾವನದೆಲ್ಲ ಮುಗಿದು ಹೋಗ್ಬಿಡ್ತದೆ ಪ್ರಕ್ರಿಯೆ. ಆ ವೃಂದಾವನದ ಏನೇನು ಪ್ರಕ್ರಿಯೆ ಇತ್ತು ಅದೆಲ್ಲ ಮುಗಿದು ಹೋಗಿ ಹಾರಗಳನ್ನು ಹಾಕಿ, ಹೂ ಹಾಕಿ, ಇದು ಹಾಕಿ, ಎಲ್ಲ ಹಾಕಿ ಎಲ್ಲ ಆಗಿಬಿಟ್ಟಿರ್ತದೆ. ಆಗ ಇವರು ಬಂದು ಈ ಸ್ತೋತ್ರಕ್ಕೆ ಯಾರಪ್ಪ ಸಾಕ್ಷಿ ಅಂತಿರುವಾಗ ಒಳಗಿರ್ತಕ್ಕಂತಹ ರಾಯರು ಹೇಳ್ತಾರೆ, ಸಾಕ್ಷಿ ಹಯ ಸ್ತೋತ್ರ. ಅಲ್ಲಿ ಒಂದು ಶಬ್ದ ಕೇಳಿ ಬಂದಿದ್ದಿದೆ, ಅಲ್ಲಿ ಅದು ಒಂದನೇ ವೃಂದಾವನದ ಮಹಿಮಾ. ಎರಡನೇದು ಯಾರು? ವಾದಿನಿದಿತ್ತ ಶ್ರೀಪಾದಂಗಳವರು ಅವರು ಮಾಡಿದಂತಹ ಈ ಒಂದು ಸ್ತೋತ್ರ. ಈ ಒಂದು ಸ್ತೋತ್ರಕ್ಕೆ ವೃಂದಾವನ ಕಂಪನವಾಯಿತು ಅಂತ ದೊಡ್ಡ ಇತಿಹಾಸವೇ ಆಗೋಯ್ತು. ರಾಯರು ಏನು ಮಾಡಿದ್ರು ಅದು ಇತಿಹಾಸವೇ ಆಗುತ್ತೆ. ದೇವರು ರಾಯರಲ್ಲಿ ಕೊಟ್ಟಂತಹ ಶಕ್ತಿ ಅಪಾರವಾದ ಶಕ್ತಿ. ಆಧ್ಯಾತ್ಮಿಕ ಶಕ್ತಿನೂ ಹಾಗೇ ಇದೆ, ಲೌಕಿಕ ಶಕ್ತಿನೂ ಹಾಗೇ ಇದೆ.
ಅವರು ಮಾಡಿದಂಥ ಅಪಾರವಾದ ಪುಣ್ಯ ಆಗಿದೆ. ಅಂತಹ ಪುಣ್ಯ ಪುರುಷರ ನಾಮ ಸಂಕೀರ್ತನ, ಅವರ ಸ್ತೋತ್ರ ಮಂತ್ರವನ್ನು ಮಾಡಬೇಕಾದರೆ ಎಂತೆಂತಹ ಜ್ಞಾನಿಗಳೆಲ್ಲ ಅಲ್ಲಿ ಅವರ ಅನುಗ್ರಹಕ್ಕಾಗಿ ಕಾಯ್ತಾ ಇರ್ತಾರೆ. ಅಂತಹ ಸುಗುಣ ಇವರು ವಾದಿನತೀರ್ಥ ಶ್ರೀಪಾದಂಗಳವರು ಸುಗುಣಗಳಿಂದ, ಒಳ್ಳೆ ಗುಣಗಳಿಂದ ಉಳ್ಳಂತಹ ಆ ಒಂದು ಸ್ತೋತ್ರವನ್ನು ಗುರುಗುಣ ಸ್ತವನ, ಗುರುಗಳಲ್ಲಿ ಇರ್ತಕ್ಕಂತಹ ಗುಣಗಳು ಹೇಳಲೇಬೇಕು. ನಾವು ಗುರುಗಳಲ್ಲಿರ್ತಕ್ಕಂತಹ ಗುಣಗಳನ್ನು ಮಾತ್ರ ಹೇಳಬೇಕೇ ಹೊರತು ದೋಷ ಹೇಳೋ ಹಾಗಿಲ್ಲ. ಅವರ ದೋಷ ಹೇಳಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಆದರೂ ಕೂಡ ಕಲಿಕಾಲ ಪ್ರಭಾವ ಹೆಚ್ಚಾಗಿದ್ದರಿಂದ ಈಗೆಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಮಾತಾಡಿಬಿಡ್ತಾರೆ, ಏನು ಹೀಗೆ ಮಾಡ್ತಾ ಇದ್ದಾರಲ್ಲ ಸಾಮಾನ್ಯ ಅಂದ್ಬಿಡ್ತಾರೆ. ಆದರೆ ಇನ್ನೂ ಕೂಡ ರಾಯರ ಬಗ್ಗೆ ಯಾರು ಒಂದು ಚಕಾರ ಎತ್ತಲಿಕ್ಕೂ ಸಾಧ್ಯ ಇಲ್ಲ. ಚಕಾರ ಎತ್ತಿದರೆ ಏನಾಗತ್ತೆ ಅಂತ ಈ ಒಂದು ಕೆಲವು ತಿಂಗಳ ಹಿಂದೆ ನಾವು ನೋಡಿದ್ದೇವೆ, ಏನಾಗೋಗಿದೆ ಅಂತ. ಆದ್ದರಿಂದ ಅವರ ಭಾವಚಿತ್ರವನ್ನು ತಿರಸ್ಕಾರ ಮಾಡಿದ್ದಕ್ಕೆ ಏನಾಯಿತು ಅಂತ ಗೊತ್ತು, ಎಲ್ಲ ಜಗತ್ತಿಗೆ ಗೊತ್ತು. ಆದ್ದರಿಂದ ಎಷ್ಟೋ ಕಡೆಗೆ ನಾವು ಕೇಳ್ತಿರ್ತೇವೆ ಅವರ ಮಹಿಮಾ ಇನ್ನೂ ನಡೀತಾ ಇದೆ, ಇನ್ನು ನಡೀತಾನೇ ಇರ್ತದೆ. ಅಷ್ಟೊಂದು ಶ್ರೇಷ್ಠವಾಗಿರುವಂತಹ ಜ್ಞಾನಿಗಳ ಆ ಒಂದು ಚರಿತ್ರೆ ವಾದಿನತೀರ್ಥ ಶ್ರೀಪಾದಂಗಳವರು ಅವರು ಕೂಡ ಸಾಕಷ್ಟು ಗ್ರಂಥ ರಚನೆ ಮಾಡಿದ್ದಾರೆ. ಅವರಿಗೆ ಅದೇ ಅತ್ಯಂತ ಪ್ರಿಯವಾದದ್ದು. ರಾಯರಿಗೆ ಪ್ರಿಯವಾದದ್ದು ಏನು ಅಂದರೆ, ನಾನು ಯಾವುದಕ್ಕೆ ಬಂದೀನೋ, ನಾ ಯಾವ ಕೆಲಸವನ್ನು ಮಾಡಿದ್ದೇನೆಯೋ ನೀವು ಕೂಡ ಅದೇ ಕೆಲಸ ಮಾಡಿದ್ದೀರಿ, ಹಾಗಾಗಿ ನಿಮಗೆ ಒಳ್ಳೆಯ ಸ್ಥಾನವನ್ನು ನಾನು ಕೊಡ್ತೇನೆ. ಎಷ್ಟು ಸ್ಥಾನ ಕೊಟ್ಟಿದ್ದಾರೆ ಅಂದರೆ ನೋಡಿ, ಅವರಿಗಿಂತ ಹಿಂದಿನವರು, ವಾದಿಂದ ತೀರ್ಥರಿಗಿಂತ ಹಿಂದಿನವರು ಅಂದರೆ ವಾದಿಂದ ತೀರ್ಥರಿಗೆ ಆಶ್ರಮ ಕೊಟ್ಟವರಿಗೂ ಆ ಸ್ಥಾನ ಸಿಗಲಿಲ್ಲ, ಅವರ ಹಿಂದಿನವರಿಗೂ ಸ್ಥಾನ ಸಿಗಲಿಲ್ಲ, ಅವರ ಹಿಂದಿನವರಿಗೂ ಸ್ಥಾನ ಸಿಗಲಿಲ್ಲ. ಆಶ್ಚರ್ಯ ನೋಡಿ ಹೇಗಿದೆ. ಇವರಿಗೆ ಸಿಕ್ಕಿದೆ. ರಾಯರ ಪಕ್ಕಕ್ಕೇನೆ, ತಮ್ಮ ಪಕ್ಕಕ್ಕೇನೆ ಅವರನ್ನು ಬೃಂದಾವನ ಮಾಡಿಕೊಂಡಿದ್ದಾರೆ. 2009ರಲ್ಲಿ ಒಂದು ಘಟನೆ ಆಯಿತು. 2009ರಲ್ಲಿ ಏನಾಯಿತು, ಫ್ಲಡ್ ಬಂತು. ಮಂತ್ರಾಲಯಕ್ಕೆ ಫ್ಲಡ್ ಬಂತು. ಫ್ಲಡ್ ಬಂದಾಗ ಸಿಕ್ಕಾಪಟ್ಟೆ ನೀರೆಲ್ಲ ಆಗಿ ಮುಳ್ಳು ಕಂಟೆ ಅದು ಇದು ಅಲ್ಲೆಲ್ಲ ಸಾಮಾನ್ಯ, ಅದು ಮೃತ್ತಿಕ ಎಲ್ಲ ಹೋಗಿಬಿಡ್ತದೆ, ನದಿ ನೀರೆಲ್ಲ ಹೋಗಿಬಿಡ್ತದೆ, ನದಿ ಮಣ್ಣೆಲ್ಲ ಹೋಗಿಬಿಡ್ತದೆ, ಮುಳ್ಳುಗಳು ಕಂಟಕ ಅಂಥದ್ದು ಇದೆಲ್ಲ ಹೋಗಿ ವೃಂದಾವನಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತದೆ. ಆ ನೀರೆಲ್ಲ ನೀರು ಬಂದಾಗ ವಾದೀಂದ್ರ ವೃಂದಾವನಕ್ಕೆ ಏನೂ ಆಗಿಲ್ಲ. ಎಂಥ ಆಶ್ಚರ್ಯ ನೋಡಿ. ಅಂದ್ರೆ ಅರ್ಥ ಏನು, ನನ್ನನ್ನು ನಂಬಿಕೊಂಡು ಇಲ್ಲಿದ್ದವರಿಗೆ ಏನೂ ಆಗಲ್ಲ, ಅದೆಲ್ಲ ಕಷ್ಟವನ್ನು ನಾನು ತಗೊಳ್ತೇನೆ. ರಾಯರ ಕಾರುಣ್ಯ ಒಂದು. ಎರಡನೇದು ಆಗ ಒಂದು ಬಂಗಾರದ ಕವಚ, ಹೊಸ ಬಂಗಾರದ ಕವಚವನ್ನು ಮಾಡಿಸ್ಬೇಕು ಅಂತ ಹಳೆಯ ಯತಿಗಳು, ಹಿಂದಿನ ಯತಿಗಳು ಅವರು ವಿಚಾರ ಮಾಡಿದರಂತೆ. ರಾಯರಿಗೆ ಹೊಸದಾದಂತಹ ಒಂದು ಕವಚವನ್ನು ಮಾಡಿಸ್ಬೇಕು, ಹಳೆ ಕವಚವನ್ನು ತೆಗಿಬೇಕು, ಬಹಳ ದಿನ ಆಗಿದೆ ಅಂತ ಮನಸ್ಸು. ಆಗ ಹೊಸದಾಗಿರುವಂತಹ ಒಂದು ಶುದ್ಧವಾದ ಕವಚವನ್ನು ಮಾಡ್ತಾರೆ. ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಸಮರ್ಪಣೆ ಮಾಡಿದ ಮೇಲೆ ಹಳೆ ಚಿಂತೆ ಶುರು ಆಯಿತು. ಅದು ಬಂಗಾರ ಕವಚ ಇದೆ, ಅದು ಬಿಡು ಹಾಗಿಲ್ಲ, ಇದೇನು ಮಾಡಬೇಕಪ್ಪ ಅಂತ ಚಿಂತೆ. ಏನೋ ವಾದೀಂದ್ರರು ಅಂತ ಇರ್ತಾರೆ ರಾಯರು, ನೋಡೋಣ ಬಿಡೋಣ ಇದು ಸರಿ ಹೋಗುತ್ತೇನೋ ಅಂತ ಆ ಹಳೆ ಕವಚವನ್ನು ತಂದು ರಾಯರಿಗೆ ಹಾಕಿದರೆ ಸರಿಯಾಗಿ ಕೂತ್ಕೊಂಡಿದೆ. ಆ ವೃಂದಾವನಕ್ಕೆ ಸರಿಯಾಗಿ ಕೂತ್ಕೊಂಡಿದೆ. ಅಂದರೆ ಎಷ್ಟೋರಿಬ್ಬರಲ್ಲಿ ಯಾವ ತರಹದ ಗುರು ಶಿಷ್ಯರಲ್ಲಿ ಎಂಥ ಬಾಂಧವ್ಯ ಇದೆ, ಎಂಥ ಅನುಗ್ರಹ ಇದೆ, ಎಷ್ಟು ಸಾಮ್ಯ ಇದೆ ಇಬ್ಬರಲ್ಲಿಯೂ. ಹಾಗಿರಬೇಕು, ಗುರು ಶಿಷ್ಯರಿದ್ದರೆ ಹಾಗಿರಬೇಕು. ಗುರುಗಳ ಅಭಿಪ್ರಾಯವನ್ನು ಶಿಷ್ಯ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು, ಶಿಷ್ಯನ ಕಷ್ಟವನ್ನು ಗುರುಗಳು ಅರ್ಥ ಮಾಡ್ಕೋಬೇಕು. ಅಂದಾಗ ಮಾತ್ರ ಈ ಗುರು ಶಿಷ್ಯನ ಬಾಂಧವ್ಯ ಅದು ಸರಿ ಹೋಗುತ್ತೆ ಅನ್ನುವಂಥ ವಿಚಾರ ನಮಗೆ ಕೊಡ್ತಾರೆ. ನಿನ್ನೆ ಮಧ್ಯಾರಾಧನೆ, ಮೊನ್ನೆ ಪೂರ್ವಾರಾಧನೆ, ಇವತ್ತು ಉತ್ತರಾರಾಧನಾ. ನಿನ್ನೆ ಮಾತಾಡಬೇಕಾಗಿತ್ತು, ಸಮಯಾಭಾವದಿಂದ ಮಾತಾಡಲಿಕ್ಕಾಗಿದ್ದಿಲ್ಲ. ಆದ್ದರಿಂದ ವಿಷಯ ಮಾತ್ರ ಶ್ರೀಪಾದರಾಜರ ವಿಷಯ ಅತ್ಯಂತ ಮಹತ್ತರವಾದ ವಿಷಯವಾಗಿದ್ದರಿಂದ ಹಾಗಾಗಿ ಬೇರೆ ವಿಷಯವನ್ನು ನಾನು ಸ್ಪರ್ಶ ಮಾಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಇಷ್ಟನ್ನೇ ಗುರುಗಳ ಸ್ತೋತ್ರವನ್ನು ಮಾಡಿ ಮತ್ತೆ ಮುಂದೆ ಶ್ರೀಪಾದರಾಜರು ಮಾಡಿದಂತಹ ಅವರ ಮೂಲ ವಿಚಾರವನ್ನೆಲ್ಲ ಏನೇನಿದೆಯೋ ಅದನ್ನೆಲ್ಲ ವ್ಯಾಖ್ಯಾನ ಮಾಡ್ತಾ ಹೋಗಬೇಕು ಅಂತ ವಿಚಾರವನ್ನು ಮಾಡಿದ್ದೇವೆ. ಶ್ರೀ ಗುರುಭ್ಯೋ ನಮಃ. ಏನಾಗ್ತಾ ಬಂತು, ಇಷ್ಟು ಜ್ಞಾನಿಗಳ ವಿಚಾರವನ್ನು ಹೇಳಿ, ಅವರ ಪೂರ್ವ ಕಥಾ ವಿಚಾರವನ್ನೆಲ್ಲ ಹೇಳಿ, ಒಂದೊಂದು ಪ್ರಸಂಗದಲ್ಲಿ ಏನೇನಾಗ್ತಾ ಬಂತು ಅಂತಂದರೆ,
ಸಂಸ್ಕೃತ ವಾಂಗ್ಮಯ ಬಹಳ ಎತ್ತಿ ನಿಂತಿತ್ತು. ಆಗಿನ ಕಾಲಕ್ಕೆ ಬಹಳ ಎತ್ತಿ ನಿಂತಿತ್ತು. ಅದನ್ನು ಆಗಲೇ ನರಹರಿ ತೀರ್ಥರು ಸ್ವಲ್ಪ ಸಂಸ್ಕೃತ ಒಲುಮೆ ಹೆಚ್ಚಾದಾಗ ಪ್ರಾಕೃತ ಭಾಷೆಯಲ್ಲಿ ಪಾಪ ಜನರಿಗೆ, ಜನಸಾಮಾನ್ಯರಿಗೆಲ್ಲ ಸ್ವಲ್ಪ ತತ್ವಜ್ಞಾನ ಬರಲಿ ಅನ್ನೋ ಕಾರಣಕ್ಕಾಗಿ ಕನ್ನಡ ಪದ್ಯಗಳ ರಚನೆ ಮಾಡ್ತಾರೆ. ನರಹರಿ ತೀರ್ಥರು ಮಾಡ್ತಾರೆ. ಆಮೇಲೆ ಇನ್ನು ಆ ಕಡೆಗೆ ಶ್ರೀಪಾದರಾಜರೇ, ನಮಗೆ ಶ್ರೀಪಾದರಾಜರು ಮಾಡ್ತಾರೆ. ಆಮೇಲೆ ಇನ್ನೂ ಅನೇಕ ಜ್ಞಾನಿಗಳು, ವ್ಯಾಸರಾಯರು ಬರ್ತಾರೆ. ತರುವಾಯ ಈಗ ನರಹರಿ ತೀರ್ಥರ ಆದ ಮೇಲೆ ಮುಂದೆ ಬಂದವರೇ ಶ್ರೀಪಾದರಾಜರು. ಶ್ರೀಪಾದರಾಜರು ನಮಗೆ ಆಗ ದೇವರ ನಾಮವನ್ನು ಶುರು ಮಾಡ್ತಾರೆ. ದೇವರ ನಾಮವನ್ನು ಮಾಡಬೇಕಾದಾಗ ಅವರು ಉಪಾಸ್ಯ ಮೂರ್ತಿಯಾದಂಥ ರಂಗವಿಠಲ, ಆ ರಂಗವಿಠಲನ ಅಂಕಿತವನ್ನು ಇಟ್ಕೊಂಡು ಅವರು ಸಾಮಾನ್ಯವಾಗಿ ಅನೇಕ ಏನು ಮಾಡಿದ್ದಾರೆ, ದೇವರ ನಾಮ ಮಾಡಿದ್ದಾರೆ. ಅದರಲ್ಲಿ ಕೂಡ ಅನೇಕ ಸ್ತುತಿಗಳಲ್ಲಿ ಒಂದೊಂದು ಅರ್ಥವನ್ನು ಇಡ್ತಾರೆ, ಒಂದೊಂದು ಸ್ತೋತ್ರಗಳಲ್ಲಿ ಒಂದೊಂದು ಅರ್ಥವನ್ನು ಇಡ್ತಾರೆ. ಯಾವುದೇ ಒಂದು ಸ್ತೋತ್ರ ತೆಗೆದುಕೊಂಡಾಗ ಅಲ್ಲಿ 3 ವಿಚಾರ ಬರ್ತದೆ. ಏನು? ಭಗವಂತನ ಸಿದ್ಧಾಂತ, ದೇವರ ಸಿದ್ಧಾಂತ ಏನಿದೆ ಅದು ಮೊದಲಿಗೆ ಹೇಳ್ತಾರೆ. ಆಮೇಲೆ ನಾವು ಮಾಡಬೇಕಾದಂಥ ಕರ್ತವ್ಯ, ಭಕ್ತರಾದಂಥ ನಾವು ಮಾಡಬೇಕಾದ ಕರ್ತವ್ಯ ಏನು? ಏನು ಕರ್ತವ್ಯ ನಮ್ಮದು? ಭಗವಂತನ ಆರಾಧನೆ ಮಾಡಬೇಕು, ಹರಿನಾಮ ಸ್ಮರಣೆ ಮಾಡಬೇಕು. ಇದು ಮಾನವರಿಗೆ ಅತ್ಯಂತ ದೊಡ್ಡದಾಗಿರುವಂಥ ಸಾಧನ ಅನ್ನೋದನ್ನು ಹೇಳ್ತಾನೆ. ಎರಡನೇದ್ದು ತತ್ವ ವಿಚಾರ, ದೇವರ ಸರ್ವೋತ್ತಮತ್ವವನ್ನು ಸಾರುವಂತಹ ನುಡಿಗಳು, ಭಗವಂತನ ಸರ್ವೋತ್ತಮತ್ವ ಸಾಧನ ಮಾಡುವಂತಹ ನುಡಿಗಳಿದ್ದಾವೆ ಮತ್ತು ಜನರಿಗೆ ಉಪದೇಶ ಮಾಡ್ತಾರೆ. ಹಾಗೂ ಅಲ್ಲಿ ದೇವರನ್ನು ಆರಾಧನೆ ಮಾಡಬೇಕು ಎಂಬಂಥ ಆದೇಶ ಅದರಲ್ಲಿ ಹೇಳಿದ್ದು ಜನಸಾಮಾನ್ಯರಿಗೆ ಅಂತ ಅನ್ನಿಸ್ತದೆ. ಹಾಗಲ್ಲ, ಇಡೀ ಮಾನವ ಜನಾಂಗಕ್ಕೆ, ಸಮಸ್ತವಾದ ಮಾನವ ಜನಾಂಗಕ್ಕೆ ಅವರೇನು ಮಾಡಿದ್ದಾರೆ, ಈ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು. ಅದು ಪ್ರಾಕೃತವಾಗಿರಲಿ, ಗೀರ್ವಾಣವಾಗಿರಲಿ. ದೇವರಿಗೆ ಭಾಷೆಯಿಂದ ಇಲ್ಲ, ದೇವರಿಗೆ ಭಾಷೆಯಿಂದ ಇಲ್ಲ. ಅವನಿಗೆ ಮುಖ್ಯವಾಗಿ ಭಾವನೆ ಬೇಕು, ಮುಖ್ಯವಾಗಿ ಭಕ್ತಿ ಬೇಕು. ಆ ಭಕ್ತಿಯ ಅಂತರ್ಯವೇ, ಅಂತರಂಗವೇ ಅದಕ್ಕೆ ಅಂತಃಕರಣ ಅಂತ ಕರೆಯೋದು. ಭಕ್ತಿ ಎಲ್ಲಿಂದ ಬರ್ತದೆ? ಭಾವನೆಯಿಂದ ಬರ್ತದೆ. ಭಕ್ತಿ ಎಲ್ಲಿಂದ ಬರ್ತದೆ? ಜ್ಞಾನದಿಂದ ಬರ್ತದೆ. ಭಕ್ತಿಗೆ ಜ್ಞಾನದಿಂದ ಬರಬೇಕಾದ್ರೆ ಜ್ಞಾನ ಎಲ್ಲಿಂದ ಬರ್ತದೆ? ಗುರುಗಳಿಂದ ಬರ್ತದೆ. ಗುರುಗಳು ಜ್ಞಾನ ಕೊಡ್ತಾರೆ, ಆ ಜ್ಞಾನ ಮನಸ್ಸಿಗೆ ಮುಟ್ಟುತ್ತೆ. ಆ ಮನಸ್ಸಿಗೆ ಮುಟ್ಟಿದಾಗ ಆ ಮನಸ್ಸಿನ ಪ್ರಕ್ರಿಯೆ, ಭಾವನೆ, ಅದರಿಂದ ಹೊರಹೊಮ್ಮಿದಂಥ ಶಬ್ದಗಳು ಎಲ್ಲರಿಗೂ ಹಾಗೆ ಆಗತ್ತೆ. ಅವರು ದೇವರ ಕೃತಿಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಅಪಾರವಾದ ಜ್ಞಾನ ಇದೆ. ಆ ಜ್ಞಾನವೇ ಅವರಿಗೆ ಈ ಒಂದು ಭಗವಂತನ ದೇವರ ಸ್ತೋತ್ರ ಮಾಡುವುದಕ್ಕೆ ಪ್ರೇರಣೆ ಆಗತ್ತೆ. ಪ್ರೇರಣೆಯಾಗಿ ಅದು ಹತ್ತಾರು ಜನರಿಗೆ ಮಾರ್ಗದರ್ಶನವಾಗುತ್ತೆ, ಎಲ್ಲರಿಗೂ ದಾರಿದೀಪವಾಗುತ್ತೆ. ಹಾಗಾಗಿ ಇಷ್ಟು ಶ್ರೇಷ್ಠವಾಗಿರುವಂತಹ ಏನು ದಾಸರ, ಅನೇಕ ಜ್ಞಾನಿಗಳ, ಅನೇಕ ಮಹಾಯತಿಗಳ ಕೃಪೆ, ಅದೇ ಪ್ರಕಾರ ಮಾನವ ಜನಾಂಗಕ್ಕೆ ಕೊಡುಗೆ ಅಂತ ಒಂದಿದೆ. ಈಗ ಶ್ರೀಮಂತನಾಗಿರುವವರು ಏನು ಮಾಡ್ತಾರೆ, ತಮ್ಮಲ್ಲಿ ಇದ್ದಂಥ ಸಂಪತ್ತನ್ನು ಯಾವುದೋ ದೇವಸ್ಥಾನ ಕೊಡ್ತಾರೆ, ಪುಣ್ಯ ಕಟ್ಕೊಳ್ತಾರೆ. ಬಡವನಿಗೆ ಕೊಡ್ತಾರೆ, ಪುಣ್ಯ ಕಟ್ಕೊಳ್ತಾರೆ. ಪುಣ್ಯಕ್ಕಾಗಿ ಅವರು ಮಾಡ್ತಾರೆ ಶ್ರೀಮಂತನಾದವನು. ಆದರೆ ಜ್ಞಾನಿಗಳು ಹಾಗಲ್ಲ. ನನಗೆ ಪುಣ್ಯ ಬೇಕು, ನನಗೆ ಪುಣ್ಯ ಬರಲಿ ಅಂತಲ್ಲ, ಇದು ಭಗವಂತನ ಪೂಜೆ ಆಗತ್ತೆ. ಅಲ್ಲಿದೆ ಅನುಸಂಧಾನ ವ್ಯತ್ಯಾಸ. ಒಬ್ಬೊಬ್ಬರ ಮನಸ್ಸಿನ ಭಾವನೆಗಳು ಬೇರೆ ಬೇರೆ. ಶ್ರೀಮಂತ ಏನಂತಾನೆ, ನಾನು ದಾನ ಕೊಟ್ಟಾಗ ಇವರು ನನ್ನ ಹೆಸರು ಹೇಳ್ತಾರೆ, ಕೀರ್ತಿಗಾಗಿ ಮಾಡ್ತಾರೆ. ಕೆಲವರು ದೇವರ ಸೇವೆ ಅಂತ ಕೆಲವರು ಮಾಡ್ತಾರೆ. ಅದರಲ್ಲಿ ಅನೇಕ ವೈವಿಧ್ಯತೆ ಇದೆ, ಭಿನ್ನ ಭಿನ್ನ ಮತಗಳಿದ್ದಾವೆ. ಅದರಲ್ಲಿ ಕೂಡ ಕೆಲವರು ಏನು ಮಾಡ್ತಾರೆ, ಆಸೆ ಪಡ್ತಾರೆ, ಕೀರ್ತಿ ಬಂದರೆ ಸಾಕು. ಕೆಲವರಿಗೆ, ಶ್ರೀಮಂತರಿಗೆ ಕೀರ್ತಿಗಾಗಿ ಕೆಲವರು ದಾನ ಕೊಡ್ತಾರೆ, ಕೆಲವರು ಭಗವಂತನ ಸೇವೆ ಅಂತ ಕೆಲವರು ಕೊಡ್ತಾರೆ. ಹೀಗೆ ನಾನಾ ತರಹದ ಏನು ದಾನಿಗಳಿದ್ದಾರೆ. ಆದರೆ ಜ್ಞಾನಿಗಳ ಹಾಗಲ್ಲ. ಯಾವ ಕಾಲಕ್ಕೂ ತಮ್ಮ ಕೀರ್ತಿ ಅಪೇಕ್ಷೆ ಇಲ್ಲದೇನೆ ದೇವರ ಸೇವೆ, ದೇವರ ಆರಾಧನಾ, ಅದು ಒಂದೇ ಮೂಲ ಉದ್ದೇಶವಾಗಿರ್ತದೆ. ಈ ಒಂದು ಮೂಲ ಉದ್ದೇಶ ಇಟ್ಟುಕೊಂಡೇನೆ ಅವರು ಗ್ರಂಥಗಳು ಬರೀತಾರೆ. ಅಲ್ಲ, ಯಾವ ಧೈರ್ಯ ನೋಡಿ, ಗ್ರಂಥಗಳನ್ನು ಬರೆದರೆ ಈ ಗ್ರಂಥಗಳು ಯಾರು ಓದ್ತಾರೋ
ಮುಂದೆ ಯಾರು ಬರ್ತಾರೋ ಏನೋ ಎತ್ತೋ ಯಾವ ಸುಳಿವಿಲ್ಲ, ಅಷ್ಟೊಂದು ಧೈರ್ಯ. ಒಂದು ಕಾಲಕ್ಕೆ ಪತ್ರ ಬರಿತಾ ಇರುವಾಗ ತಾತ ಪತ್ರ ಬರೆಸ್ತಾ ಇದ್ರು ನಮ್ಮ ಕಡೆಯಿಂದ, ಯಾರೋ ಮಕ್ಕಳ ಕಡೆಯಿಂದ. ಆ ತಾತನ ಮುಂದೆ ಕೂತು ಪತ್ರ ಬರಿತಾ ಇರುವಾಗ ನಮಗೆ ಭಯ ಆಗ್ತಾ ಇತ್ತು. ಏನು ತಪ್ಪು ಬರಿತಾ ಇದ್ದೀವಿಯೋ, ಏನು ಬೈತಾರೋ. ಅವರಿಗೆ ಬರೋದಿಲ್ಲ ಅಂತಿಲ್ಲ, ಬರೆಯೋದಕ್ಕೆ ಬರಲ್ಲ ಅಂತಿಲ್ಲ, ಬಂದೇ ಬರ್ತದೆ. ಆದರೆ ಮೊಮ್ಮಕ್ಕಳ ಕಡೆಯಿಂದ ಪತ್ರವನ್ನು ಬರೆಸುವಂತಹ ಒಂದು ಹವ್ಯಾಸ ಆಗಿನ ಕಾಲಕ್ಕಿತ್ತು. ಆ ಪತ್ರ ಬರಿತಾ ಇರುವಾಗ ಹೆದರ್ಕೋತಾ ಇದ್ದೇವೆ ನಾವು ಎಲ್ಲಿ ತಪ್ಪು ಮಾಡ್ತೇವೋ. ದೊಡ್ಡವರು ಪತ್ರ, ಅದು ದೊಡ್ಡವರು ಬರೆಯುವಂಥ ಪತ್ರ, ಶುಭವಾದ ಪತ್ರ, ಅಲ್ಲಿ ಏನೂ ತಪ್ಪಾಗಬಾರ್ದು. ಆಗಿನ ಕಾಲಕ್ಕೆ ಆ ಒಂದು ಪತ್ರಕ್ಕೆ ಬಹಳ ಮಹತ್ವ. ಸಣ್ಣ ಕಾರ್ಡು, ಆ ಕಾರ್ಡಿಗೆ ಏನು ಒಂದು 15 ಪೈಸೆ ಆಮೇಲಾಯಿತು. ನಮ್ಮ ಕಾಲಕ್ಕೆಲ್ಲ 15 ಪೈಸೆ ಇರ್ತಾ ಇತ್ತು. ಅದಕ್ಕಿಂತ ಮುಂದೆ ಹಿಂದೆ ಹೋದರೆ ಅದು 1 ಪೈಸಾ, ಅರ್ಧ ಒಂದು ಏನೋ ಅಂತಿದ್ರಪ್ಪ ಅದಕ್ಕೆ ಶಬ್ದ, ಆ ಥರ ಆ ಕಾರ್ಡ್ ಬರ್ತಾ ಇತ್ತು. ಆ್ಯನ್ವಲಪ್ ಅಂತೂ ಬಹಳ ದೊಡ್ಡದು, ಕಾರ್ಡ್ಗಿಂತ ಆ್ಯನ್ವಲಪ್ ತುಂಬ ದೊಡ್ಡದು. ಅದು ಕಾಸ್ಟ್ಲಿ, ಆವತ್ತಿನ ಕಾಲಕ್ಕೆ ಭಾಳ ಕಾಸ್ಟ್ಲಿ ಅದು. ಆದರೂ ಕೂಡ ಬರೆಯೋದಕ್ಕೆ ಹೆದರ್ತಿದ್ದೆವು. ಅಂಥದ್ದು ನಾವು ಯಾಕೆ ಈ ಮಾತು ಹೇಳ್ತಾ ಬಂದೆ, ಇಷ್ಟು ಹೆದರಿಕೊಂಡು ಬರೀತಕ್ಕಂತಹ ಒಂದು ಸಣ್ಣ ಪತ್ರ ನಮ್ಮ ಪಾಲಿಗೆ ಆದರೆ ಅವರು ಎಂತಹ ಗ್ರಂಥಗಳು ಬರಿತಾ ಇದ್ದಾರೆ. ಯಾರ ಭಯ ಇಲ್ಲ. ಯಾಕೆ? ಭಗವಂತನ ಕೃಪಾ, ದೇವರ ಕೃಪೆ, ದೇವರ ಬಲ. ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು, ನೀನು ಯಾಕೋ ನಿನ್ನ ಹಂಗೆ ಯಾಕೋ. ಆದ್ದರಿಂದ ಆ ದೇವರ ಬಲ ಎಷ್ಟವರಿಗಿದೆ ಅಂದರೆ ಅವರ ನಾಮದ ಬಲವನ್ನು ಸಾಕು, ಅವರ ಬಲ ಇದ್ದರೆ ಸಾಕು. ಭಗವಂತನ ಬಲದ ಮೇಲೆ, ಗುರುಗಳ ಬಲದ ಮೇಲೆ ಅವರು ಇಂತಿಂಥ ಮಹಾ ವಾಗ್ವಜ್ರಾದಿ ಮಹಾ ಗ್ರಂಥಗಳನ್ನು ಬರೆದು, ಅದು ಬ್ರಹ್ಮಸೂತ್ರಗಳ ಮೇಲೆ, ಟೀಕಾಕೃತ್ಪಾದರ ಟೀಕೆಯ ಮೇಲೆ ಅವರು ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ಟೀಕಾಕೃತ್ಪಾದರ ಗ್ರಂಥಕ್ಕೆ ಟಿಪ್ಪಣಿ ಬರೀತಾರೆ ಅಂದರೆ ದೊಡ್ಡ ಸಾಹಸ, ಅದು ಮಹಾಸಾಹಸ. ರಾಯರದು ಸಾಹಸ, ವ್ಯಾಸರಾಯರದು ಸಾಹಸ, ಶ್ರೀಪಾದರಾಜರದು ಸಾಹಸ, ಅದೇನು ಸಾಮಾನ್ಯವಲ್ಲ. ಟೀಕಾಕೃತ್ಪಾದರ ಗ್ರಂಥಕ್ಕೆ ಟಿಪ್ಪಣಿ ಬರೀತಾರೆ ಅಂದರೆ ಮುಗಿತು, ಅವರಲ್ಲಿ ಆ ಒಂದು ವಿಶಿಷ್ಟವಾದಂಥ ಶಕ್ತಿ ಇದೆ ಅಂತ ಸಿದ್ಧ. ಅಂತಹ ಗ್ರಂಥಗಳು. ಹಾಗಾಗಿ ಅಂತಹ ಗ್ರಂಥಗಳನ್ನು ಸಂಸ್ಕೃತ ವಾಂಗ್ಮಯದಲ್ಲಿ ಸಾಕಷ್ಟು ಗ್ರಂಥಗಳು ಕೊಟ್ಟಿದ್ದಾರೆ ನಮಗೆ. ಕೊಟ್ಟು ಕನ್ನಡ ಪದದಲ್ಲಿ ಹೆಚ್ಚಾಗಿರುವಂತಹ ನಮಗೆ ಅಭಿರುಚಿಯನ್ನು ತೋರಿಸಿದ್ದಾರೆ. ಯಾರಿಗೆ ಶಾಸ್ತ್ರಜ್ಞಾನ ಇಲ್ಲವೋ, ಯಾರಿಗೆ ಶಾಸ್ತ್ರದ ಬಗ್ಗೆ ಸರಿಯಾದಂತಹ ಜ್ಞಾನ ಇಲ್ಲವೋ ಅಂಥವರಿಗೆಲ್ಲ ಸರ್ವೇ ಸಾಮಾನ್ಯ ಅವರು ಪಾಪ ದೇವರ ಭಕ್ತಿಯನ್ನು ಮಾಡೋದಕ್ಕೆ ಆ ಎಲ್ಲ ಜನಸಾಮಾನ್ಯರಿಗೆ ಏನಾಗಿದೆ ಅಂದರೆ ವೇದವ್ಯಾಸರು ಮಾತು ಹೇಳ್ತಾರೆ. ಏನಂತಾರೆ? ಸ್ತ್ರೀ ಶೂದ್ರ ದ್ವಿಜಬಂಧೂನಾಂ ತ್ರಯಿನ ಸ್ಮೃತಿಗೋಚರ ಅಂತ ಹೇಳ್ತಾರೆ. ಸ್ತ್ರೀಯರಿಗೆ, ಶೂದ್ರರಿಗೆ ಮತ್ತು ದ್ವಿಜಬಂಧು ಇವರಿಗೆಲ್ಲರೂ ಕೂಡ ವೇದಾದಿಗಳಿಗೆ ಅಧಿಕಾರವಿಲ್ಲ ಅಂತ ಹೇಳ್ತಾರೆ. ಹೇಳಿ ಮುಂದೇನು ಮಾಡ್ತಾರೆ ಅಂದರೆ ಇಷ್ಟೊಂದು ಬಿಟ್ಟು ಇದು ಹೇಗೆ ವ್ಯವಸ್ಥೆ ಮಾಡೋದು ಅಂದಾಗ ನತು ಗ್ರಂಥ ಪುರಸ್ಸರ ಅಂತ. ಗ್ರಂಥ ಇಟ್ಟುಕೊಂಡು ಓದೋ ಹಾಗಿಲ್ಲ, ವ್ಯಾಖ್ಯಾನ ಮಾಡ್ತಾ ಇದ್ರೆ ಎಲ್ಲರೂ ಕೇಳಬಹುದು. ಪುರಾಣವನ್ನು ಹೇಳಬೇಕಾದರೆ ಪುರಾಣ ವಾಕ್ಯಗಳನ್ನು ಅದು ನಾನು ಅಂದಾಗ ನೀವು ಅನ್ನೋ ಹಾಗಿಲ್ಲ, ಸ್ತ್ರೀಯರು ಕ್ರಮ ಇದೆ. ಹಾಗಾದರೆ ಉಪನ್ಯಾಸವನ್ನು ಮಾಡ್ತಾ ಹೋದರೆ ಅದನ್ನು ಕೇಳಬಹುದು, ಪುರಾಣವನ್ನು ಕೇಳಬಹುದು. ಮಹಾಭಾರತದ ಪಾಠ ಇಲ್ಲ, ಮಹಾಭಾರತದ ಪ್ರವಚನ ಇದೆ, ಭಾಗವತದ ಪಾಠ ಇದೆ. ಆದರೆ ಎಲ್ಲರಿಗೂ ಪಾಠ ಇಲ್ಲ, ಪುರುಷನಿಗೆ ಮಾತ್ರ ಪಾಠ. ಸ್ತ್ರೀಯರಿಗೆ ಶ್ರವಣ ಇದೆ, ಶೂದ್ರನಿಗೆ ಶ್ರವಣ ಇದೆ, ಇವರೆಲ್ಲರಿಗೂ ಶ್ರವಣ ಇದೆ. ವೇದವ್ಯಾಸರು ಹೇಳಿದ್ದ ಆರಂಭದಲ್ಲಿ. ಹಾಗಾಗಿ ಇಷ್ಟೊಂದು ರೀತಿಯಲ್ಲಿ ಅದರ ಮಡಿವಂತಿಕೆ ಉಳಿಸುವ ಪ್ರಯತ್ನ. ಗ್ರಂಥಗಳು ಏನೋ ಆಗಿ ಯಾರೋ ಪಾಲಿಗೆ ಹೋಗಿ ಯಾರ್ಯಾರೋ ಮಾಡ್ತಾ ಹೋದರೆ ರಾಷ್ಟ್ರ ವಿಪ್ಲವ ಆಗತ್ತೆ. ಯಾರ್ಯಾರೋ ಅನ್ನೋ ಹಾಗಿಲ್ಲ, ಮಂತ್ರಗಳಿಗೂ ಕೂಡ ಶಕ್ತಿ ಇದೆ. ಅದಕ್ಕೆ ಮಂತ್ರ ಬಲ್ಲವರೇ ಮಂತ್ರ ಹೇಳಬೇಕು. ನಮಗೂ ಇಂಗ್ಲೀಷ್ ಬರುತ್ತೆ, ಡಾಕ್ಟ್ರಿಗೂ ಇಂಗ್ಲೀಷ್ ಬರುತ್ತೆ. MBBS ಪುಸ್ತಕ ಕೊಟ್ಟರೆ ಒಂದು 4-5 ಪ್ಯಾರ ನಾವು ಓದ್ತೇವೆ, ಅವರು ಓದ್ತಾರೆ. ಆದರೆ ವ್ಯತ್ಯಾಸ ಅದವೋ ಇಲ್ವೋ? ವ್ಯತ್ಯಾಸ ಇದೆಯೋ ಇಲ್ವೋ? MBBS ಓದಿದಂಥ ಡಾಕ್ಟ್ರು ಓದಿದಂಥ ಪ್ಯಾರ ನಾನು ಓದ್ತೀನಿ ಇಲ್ಲಂತಿಲ್ಲ. ಆದರೆ ಏನು ಅರ್ಥ ಆಯ್ತು ನನಗೆ? ಗೋಡೆ
ಏನೂ ಇಲ್ಲ. ಅಲ್ಲ, ಇಂಗ್ಲೀಷ್ ಬರುತ್ತಲ್ಲ ನಿಮಗೆ? ಇಂಗ್ಲೀಷ್ ಬರುತ್ತೆ, ಮತ್ತು ಓದ್ತಾ ಇದ್ದೀರಲ್ಲ, ಓದ್ತಾ ಇದ್ದೀನಿ, ನೀವು ಅರ್ಥ ಹೇಳಿ. ಏನು ಗೋಡೆ, ಏನೂ ಬರಲ್ಲ. ಏನಾಯಿತು? ಆ MBBS ಪುಸ್ತಕ ಎಲ್ಲರೂ ಓದು ಹಾಗಿದ್ರೆ ಇಡೀ ಜಗತ್ತಿನ ಎಲ್ಲರೂ ಡಾಕ್ಟರ್ ಆಗ್ತಾಯಿದ್ರು. ಯಾಕಾಗಲಿಲ್ಲ ಅಂದರೆ ದೇವರು ಒಬ್ಬೊಬ್ಬ ಜೀವನಿಗೆ ಒಂದೊಂದು ಯೋಗ್ಯತೆ ಕೊಟ್ಟಿದ್ದಾನೆ. ಆ ಯೋಗ್ಯತೆ ಕೊಟ್ಟಂಥ ವ್ಯಕ್ತಿ ಅವನು ಯಾರೇ ಆಗಿರಬಹುದು, ಆದರೆ ಅದು ಓದಿ ಜೀರ್ಣಿಸಿಕೊಂಡು ಅರ್ಥ ಮಾಡಿಕೊಂಡು ಅದರಲ್ಲಿ ಕೃಷಿ ಮಾಡಿ ಸಿದ್ಧಿ ಪಡ್ಕೊಂಡಿದ್ದಾನೆ. ಸಿದ್ಧಿ ಪಡ್ಕೊಂಡಂಥ ವ್ಯಕ್ತಿಗೇನೆ ಏನಂತಾರೆ, ಸಾಮಾನ್ಯ ನಮ್ಮೆಲ್ಲ ಆಡು ಭಾಷೆ ಏನಂತಾರೆ, ಡಾಕ್ಟ್ರ್ ಕೈಗುಣ ಚೆನ್ನಾಗಿದೆ, ಡಾಕ್ಟ್ರ್ ಕೈಗುಣ ಚೆನ್ನಾಗಿದೆ ಅಂತ ಹೇಳಿ. ಅಂದ್ರೆ ಅರ್ಥ ಏನು? ಅವರಿಗೆ ಅವರು ಸುಮ್ಮನೆ ಎರಡು ಮಾತಾಡಿ ನಾಡಿ ಪರೀಕ್ಷೆ ಮಾಡಿ ಮಾತಾಡಿ ಬಿಟ್ಟರೆ ಸಾಕು, ರೋಗವೆಲ್ಲ ಇಳಿದು ಹೋಗ್ಬಿಡು. ಆ ಮಾತಾಡೋದರಲ್ಲೇ ಇದೆ, ಆ ಡಾಕ್ಟರದು ನಾಡಿ ಪರೀಕ್ಷೆ ಮಾಡುವಾಗಲೇ ಅಲ್ಲೇ ಇದೆ. ಇವತ್ತೆಲ್ಲ ಆ ಕಾಲ ಹೋಗಿಬಿಟ್ಟಿದೆ ಬಿಡಿ. ನಾಡಿ ಪರೀಕ್ಷೆ ಮಾಡಿ ರೋಗವನ್ನು ಕಂಡುಕೊಂಡು ಔಷಧವನ್ನು ಕೊಡುವಂಥ ಡಾಕ್ಟರ್ಗಳು ಇಡೀ ಜಗತ್ತಿನಲ್ಲಿ ಒಬ್ಬರೋ ಇಬ್ಬರೋ 8 ಜನ ಸಿಗ್ತಾರೆ ನಮಗೆ. ಅಂಥವ್ರು ಯಾರೂ ಇಲ್ಲವೇ ಇಲ್ಲ. ಹಾಗಾಗಿ ಈ ತರಹದ ಏನು ಪರಿಸ್ಥಿತಿ ಇದೆಯಲ್ಲ, ಎಲ್ಲರಿಗೂ ಈ ತರಹ ಕಲಾ ಬರಲ್ಲ. ಈ ಕೌಶಲ್ಯ ಕೊಟ್ಟದ್ದು ಕೇವಲ ದೇವರ ವ್ಯವಸ್ಥೆ ಮಾಡಿದ್ದು. ನೋಡಪ್ಪ, ಬ್ರಾಹ್ಮಣರು ಅವರಿಗೆ ಅಧಿಕಾರ ಕೊಟ್ಟಿದ್ದೀನಿ, ಅವರೆಲ್ಲದಕ್ಕೂ ಗುರುಗಳಾಗಿರ್ತಾರೆ. ಬ್ರಾಹ್ಮಣೋ ನಿತರಾಂ ಗುರು. ಹಾಗಾಗಿ ಅವರಿಗೆ ವೇದ ಅಧ್ಯಯನ ಮಾಡೋದಕ್ಕೆ ಅಧಿಕಾರ, ಪುರಾಣ ಹೇಳೋದಕ್ಕೆ ಅಧಿಕಾರ, ಪ್ರವಚನ ಮಾಡೋದಕ್ಕೆ ಅಧಿಕಾರ, ಪಾಠ ಹೇಳೋದಕ್ಕೆ ಅಧಿಕಾರ, ಎಲ್ಲವನ್ನು ಅವರಿಗೆ ಕೊಟ್ಟಿದ್ದೀನಿ. ಅವರಿಂದ ನೀವು ಅದನ್ನು ಫಲವನ್ನು ಪಡೀರಿ. ನೀವೆಲ್ಲ ಏನು ಮಾಡಿ ಕೇಳ್ತಾ ಹೋಗಿ. ಯಾರಿಗೆ ಸಾಧ್ಯ ಇದೆಯೋ, ಶಕ್ತಿ ಇದೆಯೋ ಅಧ್ಯಯನ ಮಾಡಿರಿ. ಪುರುಷನ ಮನೆಯಲ್ಲಿ ಸುಮ್ಮನೆ ಕೂತು ಕಾಲಹರಣ ಮಾಡಬೇಕಾಗಿಲ್ಲ, ಅಧ್ಯಯನ ಮಾಡಿ. ಅಧ್ಯಾಪನ ಮಾಡಬೇಕಾದ್ರೆ ಕೃಷಿ ಇದೆ, ಅಧ್ಯಯನ ಮಾಡಬೇಕಾದ್ರೆ ಶ್ರವಣ ಸಾಕು. ಕೇವಲ ಅಧ್ಯಯನ ಅದು ಕಷ್ಟ ಆಗತ್ತೆ, ವಯೋಮಿತಿ ಮೇಲೆ ಅದು ಇದಾಗತ್ತೆ. ಆದ್ದರಿಂದ ಎಲ್ಲವೂ ಕೂಡ ಕೂಡಿ ಬರೋದು ಕಷ್ಟ. ಆದ್ದರಿಂದ ಈ ಒಂದು ಶಾಸ್ತ್ರ ಜಟಿಲ, ಬಹಳ ಕಷ್ಟ ಅನ್ನೋದಕ್ಕೇನೆ ವೇದವ್ಯಾಸ ದೇವರು ಕೂಡ ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಈಗ ಪುರಾಣವನ್ನೆಲ್ಲ ಕೇಳಬೇಕು ಗುರುಮುಖದಿಂದ. ಅವುಗಳು ಕೇಳಿದಾಗ ನಿಮಗೆ ಭಗವಂತನ ಜ್ಞಾನವಾಗತ್ತೆ. ಜ್ಞಾನ ಮಾಡಿಕೊಂಡು ಭಕ್ತಿ ಮಾಡಿ. ಭಕ್ತಿ ಮೌಢ್ಯ ಆಗಬಾರ್ದು. ಭಕ್ತಿಯ ಮೌಢ್ಯತನದಿಂದ ಭಕ್ತಿ ಅಲ್ಲ, ಅದಕ್ಕೆ ಫಲವೇ ಇಲ್ಲ. ಮೌಢ್ಯವಾದ ಭಕ್ತಿಗೆ ಫಲ ಇಲ್ಲ. ಜ್ಞಾನಪೂರ್ವಕ ಸುದೃಢವಾದಂಥ ಸ್ನೇಹವೇ ಭಕ್ತಿ ಇತಿ ಪ್ರೋಕ್ತ. ಹಾಗಾಗಿ ಶ್ರೇಷ್ಠವಾದ ಭಕ್ತಿಯನ್ನೇ ಮಾಡಬೇಕು. ಆ ಭಕ್ತಿ ಮಾಡಬೇಕಾದರೆ ಜ್ಞಾನ ಬೇಕು. ಆ ಜ್ಞಾನ ಅದು ಗುರುಮುಖದಿಂದ ಬರಬೇಕು. ಅದರಿಂದ ಪಡೆದುಕೊಂಡೇ ನಾವು ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು ಅನ್ನುವಂಥ ವಿಚಾರ ನಮಗೆ ಶ್ರೀಮದಾಚಾರ್ಯ ಕಾಲದಿಂದಲೂ ಇದನ್ನು ಹೇಳ್ತಾನೇ ಬಂದಿದ್ದಾರೆ. ಅದೇ ಮಾರ್ಗದಲ್ಲಿ ನಡೆದುಕೊಂಡು ಬಂದಂಥವರು ಶ್ರೀಪಾದರಾಜರು, ರಾಯರು, ವ್ಯಾಸರಾಯರು, ರಘುತ್ತಮರು, ಅನೇಕ ಜ್ಞಾನಿಗಳು, ಎಲ್ಲ ಜ್ಞಾನಿಗಳು ಹಾಗೇನೆ ಅದೇ ಮಾರ್ಗದಲ್ಲಿ ಬರ್ತಾರೆ ಸಾಮಾನ್ಯ. ಹಾಗಾಗಿ ಇಷ್ಟೊಂದು ವಿಚಾರವನ್ನು ನಮಗೆ ಹೇಳ್ತಾ ಏನು ಮಾಡ್ತಾ ಬಂದರು, ಇಷ್ಟು ನಮಗೆ ಶಾಸ್ತ್ರಜ್ಞಾನವನ್ನು ಹೇಳ್ತಾ ನಮಗೆ ಒಂದು ಪರಿಪಾಠ ಏನು ಅಂದರೆ, ಶಾಸ್ತ್ರಜ್ಞಾನ ಓದಿದ ಮಾತ್ರಕ್ಕೆ ನಾನು ಗೆದ್ದೆ ಅಂತಿಲ್ಲ, ನನ್ನ ಕಥೆ ಮುಗಿತು ಅಂತಲ್ಲ, ನಾನೆಲ್ಲರಿಗಿಂತಲೂ ಉತ್ತಮ ಅಂತಲ್ಲ. ಶಾಸ್ತ್ರಜ್ಞಾನ ಯಾವುದಕ್ಕೆ? ಭಗವದ ಆರಾಧನೆ ಮಾಡೋದಕ್ಕೆ. ಶಾಸ್ತ್ರಜ್ಞಾನ ಮಾಡಿಕೊಂಡ ಮೇಲೆ ಭಗವದ ಆರಾಧನೆ ಮಾಡಬೇಕು, ಕರ್ಮಗಳು ಮಾಡಬೇಕು. ನಾವೆಲ್ಲವನ್ನು ಬಲ್ಲವರಾಗಿದ್ದೀವಿ ಅಂತ ಹೇಳಿ ಕರ್ಮವನ್ನು ಬಿಟ್ಟು ಕೂಡ್ರೆ ಕರ್ಮಭ್ರಷ್ಟ. ಕರ್ಮಭ್ರಷ್ಟನಾಗಿದ್ದಕ್ಕೆ ಏನೂ ಸಿಗಲ್ಲ. ಜ್ಞಾನ ಕರ್ಮವನ್ನು ಮಾಡಬೇಕು, ಜ್ಞಾನವನ್ನು ಪಡಿಬೇಕು. ಜ್ಞಾನದಿಂದ ಮತ್ತೆ ನಾವೇನು ಮಾಡಬೇಕು? ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧನ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಮೂಲವಾದ ಸಿದ್ಧಾಂತ, ಆಚಾರ ಸಿದ್ಧಾಂತ. ಹಾಗಾಗಿ ಇದೆಲ್ಲವೂ ಒಂದೊಂದಾಗಿ ನಮಗೆ ತಿಳಿ ಹೇಳ್ತಾ ಬರ್ತಾರೆ. ಆದ್ದರಿಂದ ಈಗ ಸರ್ವೇ ಸಾಮಾನ್ಯ ಏನು ಮಾಡ್ತಾ ಬಂದರು, ಕನ್ನಡ ಭಾಷೆಯಲ್ಲಿ ನಮಗೆ ಅನೇಕ ಪದ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಆ ಅನೇಕ ಪದ್ಯಗಳನ್ನು ಮಾಡಿಕೊಂಡು ಕೊಟ್ಟಂತಹದ್ರಲ್ಲಿ ಕೆಲವು ಪದ್ಯಗಳನ್ನು ಮಾತ್ರ ಒಂದೊಂದು ಪದ್ಯಗಳ ವಿಚಾರವನ್ನು ಸ್ವಲ್ಪ ಮಾಡೋಣ. ಏನು ಅಂದರೆ, ದೇವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ದಾಸರು. ಯಾರು? ಶ್ರೀಪಾದರಾಜರು ದಾಸರಾಗಿ, ಅಂದರೆ ಭಗವಂತನ ದಾಸರಾಗಿ ಕೇಳ್ಕೊಳ್ತಾ ಇದ್ದಾರೆ. ಏನು? ಏನಾದರೂ ಬೇಡಿಬಿಟ್ರೆ ಇಂಥದ್ದು ಬೇಡಿದೆ ಅಂತ ಆಗತ್ತೆ. ಇನ್ನೊಂದು
ದೇವರಲ್ಲಿ ಏನಾದರೂ ಬೇಡಿದರೆ ತಪ್ಪಲ್ಲ, ಬೇಡಿದರೆ ದೇವರಲ್ಲೇ ಬೇಡಬೇಕು. ಯಾರಿಗೆ ಇದು? ವಾಯುದೇವರಿಗೆ. ವಾಯುದೇವರಂತಹ ವಾಯುದೇವರಿಗೆ, ಬ್ರಹ್ಮದೇವರಿಗೆ ಅವರು ಚಿಕ್ಕ ದೇವತೆಗಳನ್ನು ಬೇಡೋ ಹಾಗಿಲ್ಲ. ಚಿಕ್ಕ ದೇವತೆಗಳನ್ನು ಬೇಡೋ ಹಾಗಿಲ್ಲ, ಬೇಡಬೇಕಾಗೂ ಇಲ್ಲ. ಅವರೇ ವಾಯುದೇವರು, ಅವರೇ ಬ್ರಹ್ಮದೇವರಾದ ಮೇಲೆ ಅವರು ಯಾಕೆ ಚಿಕ್ಕ ಚಿಕ್ಕ ದೇವತೆಯನ್ನು ಬಿಡ್ತಾರೆ? ಅವ್ರಿಗೇನಾದರೂ ಬೇಕಿದ್ದರೆ ಬೇಕೇ ಆಗೋದಿಲ್ಲ ವಾಯುದೇವರಿಗೆ. ಆದರೂ ಕೂಡ ಬೇಡುವಂಥ ಪ್ರಸಂಗ ಬಂದರೆ ಅವರು ಭಗವಂತನನ್ನು ಬಿಟ್ಟರೆ ಯಾರಿಗೂ ಕೇಳೋದಿಲ್ಲ. ಇದು ವಾಯುದೇವರ ಮಟ್ಟ. ಅವರಿಂದ ಸ್ವಲ್ಪ ಇಳಿಯೋಣ. ಶೇಷ, ರುದ್ರ, ಗರುಡ. ಅವ್ರಿಗೇನಾದರೂ ಬೇಕಾದರೆ ಅವ್ರಿಗಿಂತ ಚಿಕ್ಕವರಿಗೆ ಕೇಳಲ್ಲ, ಅವ್ರಿಗಿಂತ ದೊಡ್ಡವರಾದ ವಾಯುದೇವರಿಗೆ, ಬ್ರಹ್ಮದೇವರಿಗೆ ಕೇಳುವಂಥ ಹಕ್ಕು ಈ ದೇವರಿಗೆ. ಇನ್ನು ಅವ್ರಿಗಿಂತ ಚಿಕ್ಕವರು ಶೇಷ, ಗರುಡ, ರುದ್ರರ ಕೆಳಗಡೆ ಬಂದಾಗ ಇಂದ್ರದೇವರಿಗಿಂತ ಚಿಕ್ಕ ದೇವತೆಗಳಿಗೆ ಇಂದ್ರದೇವರಿಗೆ ಕೇಳಲಿಕ್ಕೆ ಹೋಗಲ್ಲ. ಅವ್ರಿಗಿಂತ ಉತ್ತಮರಾದ ರುದ್ರದೇವರಿಗೆ ಕೇಳ್ತಾರೆ, ಪಾರ್ವತೀ ದೇವಿ ಕೇಳ್ತಾರೆ. ಅವರ ಮೂಲಕವಾಗಿ ತಮಗೇನು ಬೇಕೋ ಫಲವನ್ನು ಪಡೀತಾರೆ. ಇನ್ನು ಇಂದ್ರದೇವರು ಹೀಗಾದಾಗ ಅವರಿಗಿಂತ ಚಿಕ್ಕವರ ದೇವತೆಗಳು ಎಲ್ಲರೂ ಹೀಗೆ ಆಗ್ತಾ ಅದಕ್ಕೆ ಅಂತಾರೆ ಉಪಜೀವಕ. ಒಬ್ಬೊಬ್ಬ ದೇವತೆಗಳು ಒಬ್ಬೊಬ್ಬ ದೇವತೆಗಳನ್ನು ಉಪಜೀವ್ಯರಾಗಿದ್ದಾರೆ. ಇದು ಸಾಮಾನ್ಯ ಧರ್ಮ. ಇದು ದೇವತೆಗಳಲ್ಲಿ ಹೇಗೆ ವ್ಯವಸ್ಥೆ ಇದೆಯೋ ಅದೇ ಪ್ರಕಾರ ಮಾನವರಲ್ಲಿಯೂ ಹಾಗೆ ವ್ಯವಸ್ಥೆ ಇದೆ. ತಂದೆಯನ್ನು ಹೆಂಡತಿ, ತಾಯಿ ಅನುಸರಿಸಿಕೊಂಡಿರ್ತಾಳೆ. ಏನೇ ಬೇಕಾದರೆ ತಂದೆ ಕೇಳೇನೇ ಕೆಲಸ ಮಾಡ್ತಾಳೆ. ಎಲ್ಲವೂ ಅವಳೇ ನಿರ್ಧಾರ ಮಾಡಲ್ಲ. ಎಷ್ಟೇ ಗಿಳಿಪಾಠ ಹೇಳಿ, ತಿಳಿಪಾಠ ಹೇಳಿ, ಅವಳಿಗೆ ಬುದ್ಧಿ ಹೇಳಿ, ನಿಮಗೇನೂ ಅರ್ಥ ಆಗಲ್ಲ ಅಂತಿರ್ತಾಳೆ. ಹೆಂಡತಿ ಮಾತಿಗೊಮ್ಮೆ ಗಂಡನಿಗೆ ನಿಮಗೇನೂ ಅರ್ಥ ಆಗಲ್ಲ. ಹೌದು, ಅರ್ಥ ಆಗಲ್ಲ, ನಿಜ. ಅರ್ಥ ಬಂದಾಗ ಗಂಡನೇ ಮಾಡಬೇಕಲ್ಲಿ. ಅರ್ಥ ವ್ಯವಸ್ಥೆ ಹೆಂಡತಿ ಮಾಡಲಿಕ್ಕಾಗಲ್ಲ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಬೇಕಾದ್ರೆ ಅದು ಗಂಡನೇ ಮಾಡಬೇಕಲ್ಲಿ, ಹೆಂಡತಿ ಮಾಡಲಿಕ್ಕಾಗಲ್ಲ. ಯಾಕೆ? ಆ ಥರ ಆ ಒಂದು ಸ್ಥಾನಕ್ಕೆ ಮಹತ್ವ ಇದೆ. ಹಾಗಾಗಿ ಏನಾಯಿತು? ಉಪಜೀವ್ಯ. ಗಂಡನನ್ನು ಅನುಸರಿಸಿಕೊಂಡೇ ಹೆಂಡತಿ ಬದುಕಬೇಕು, ತಾಯಿಯನ್ನು ಅನುಸರಿಸಿಕೊಂಡೇ ಮಕ್ಕಳ ಬದುಕಬೇಕು, ಮಕ್ಕಳನ್ನು ಅನುಸರಿಸಿಕೊಂಡೇ ಮಕ್ಕಳಲ್ಲಿ ತಾರತಮ್ಯ, ಅಣ್ಣ ತಮ್ಮ ಈ ಥರದ, ಅಕ್ಕ ತಂಗಿ ಈ ಥರ ತಾರತಮ್ಯ ವ್ಯವಸ್ಥೆಯೇ. ಈ ತಾರತಮ್ಯ ವ್ಯವಸ್ಥೆ ಮಾಡಿದ್ದು ಶ್ರೀಮದಾಚಾರ್ಯರಲ್ಲ, ಅನಾದಿಕಾಲೀನವಾಗಿರುವಂಥ ಸಿದ್ಧಾಂತ. ಈ ಸಿದ್ಧಾಂತವನ್ನು ನಮಗೆ ಮನೆಗಳಿಂದಲೂ ಕೂಡ ಕೊಡ್ತಾ ಬಂದರು. ಹಾಗಾಗಿ ಈ ಉಪಜೀವ್ಯ ಭಾವ, ಒಬ್ಬೊಬ್ಬರನ್ನು ಅನುಸರಿಸಿಕೊಂಡು ಬದುಕೋದು ಏನಿದೆಯೋ ಅದು ಎಲ್ಲರಲ್ಲಿ ಬಂದ್ಬಿಡ್ತು. ದೊಡ್ಡವರನ್ನು ಅನುಸರಿಸಿಕೊಂಡು ಹೋಗಬೇಕು, ದೊಡ್ಡವರು ಹೇಳಿದಂಗೆ ಕೇಳಬೇಕು, ಅವರನ್ನು ಹಿಂಬಾಲಿಸ್ತಾ ಇರಬೇಕು ನಾವು ಯಾವಾಗಲೂ ಅನ್ನುವಂತಹ ನಿಟ್ಟಿನಲ್ಲಿ ಕೃತಿಗಳು ರಚನೆವಾಗ್ತವೆ. ಕೃತಿ ರಚನೆ ಆಗಬೇಕಾದ್ರೆ ಸುಮ್ಮನೆ ಏನೂ ಅಲ್ಲ. ಹಾಗಾಗಿ ದೇವರನ್ನು ಏನಂತ ಕೇಳಬೇಕು ಅವರು? ಶ್ರೀಪಾದರಾಜರು ತಾವು ಅನ್ಕೋತಾರೆ ಮನಸ್ಸಿಗೆ, ನಾನು ಏನು ಕೇಳೋದು ನಿನ್ನಲ್ಲಿ? ಏನಾದರೂ ಕೇಳಿದರೆ ಬಂಧಕ ಪ್ರಾಪ್ತೇ. ಈಗ ಯತಿಗಳಾಗಿದ್ದಾರೆ, ಯತಿಯಾಶ್ರಮ ಸ್ವೀಕಾರ ಮಾಡಿದ್ದಾರೆ, ಅವರಿಗೆ ಯಾವುದೂ ಭೋಗಾದಿಗಳು ಇಲ್ಲ. ಕೇವಲ ಅಧ್ಯಯನ, ಅಧ್ಯಾಪನ ಮತ್ತು ಸಂಚಾರ, ಪಾಠ ಪ್ರವಚನ, ಉಪದೇಶ ಇವುಗಳನ್ನು ಬಿಟ್ಟರೆ ಲೌಕಿಕವಾದ ಫಲ ಯಾಕೆ ಬೇಕು ಅವರಿಗೆ? ಲೌಕಿಕವಾದಂಥ ಫಲಗಳು, ನನಗೊಂದು ಮನೆ ಕೊಡು, ನನಗೊಂದು ದೊಡ್ಡದಾಗಿರುವಂಥ ಗದ್ದೆ ಕೊಡು, ನನಗೆ ಇನ್ನೇನೋ ಕೊಡು, ಹೀಗೆಲ್ಲ ಕೇಳಲಿಕ್ಕಾಗತ್ತಾ? ಆಗಲ್ಲ. ಕೇಳಿದರೆ ಜ್ಞಾನ, ಕೇಳಿದರೆ ಭಕ್ತಿ, ಇನ್ನು ವೈರಾಗ್ಯ. ಜ್ಞಾನ, ಭಕ್ತಿ, ವೈರಾಗ್ಯ ಮೂರೇ. ಈ ಮೂರಲ್ಲೇ ಎಲ್ಲ ಇದೆ. ನಾವು ಅದಕ್ಕೆ ಯಾವಾಗಲೂ ಜ್ಞಾನ, ಭಕ್ತಿ, ವೈರಾಗ್ಯ ಸಿದ್ಧಾರ್ಥಂ ಅಂತ. ಯಾವುದೇ ದೇವರ ಪೂಜೆ ಮಾಡಬೇಕಾದಾಗ ವೈಷ್ಣವರಲ್ಲಿ ಬರುವಂಥ ಸಂಕಲ್ಪವೇ ಇದು. ಏನು? ಜ್ಞಾನ, ಭಕ್ತಿ, ವೈರಾಗ್ಯ. ಅದನ್ನು ಸಿದ್ಧಿಗಾಗಿ ನಾವು ಈ ದೇವರ ಪೂಜೆ ಮಾಡ್ತಾ ಇದ್ದೇವೆ ಅಂತ ಸಾಮಾನ್ಯವಾಗಿ ಸಂಕಲ್ಪ ಹೇಳೋದು ವ್ಯವಸ್ಥೆ ಇದೆ. ಹಾಗಾಗಿ ಶ್ರೀಪಾದರಾಜರು ಕೃತಿಗಳನ್ನು ಮಾಡಬೇಕಾದಾಗ ಅವರೇನು ಮಾಡ್ತಾರೆ? ದೇವರಲ್ಲಿ ಏನು ಕೇಳಿಕೊಳ್ಳಿ? ಜ್ಞಾನ ಕೊಟ್ಟಿದ್ದಾನೆ ಭಗವಂತ, ಅಪಾರವಾದ ಜ್ಞಾನ ಇದೆ, ಅಪಾರವಾದ ವೈರಾಗ್ಯ ಇದೆ, ಅಪಾರವಾದ ಭಕ್ತಿ ಇದೆ, ತಮ್ಮಲ್ಲಿ ಇದೆ ಅಂತ ಹೇಳ್ತಾ ಇಲ್ಲ ಸ್ವಾಮಿ. ಜ್ಞಾನ, ಭಕ್ತಿ, ವೈರಾಗ್ಯ ಇದ್ದರೂ ಅದು ಕಮ್ಮಿನೇ. ಎಷ್ಟೇ ಇರಲಿ ಅದು ಎಲ್ಲ ತೃಣನೇ. ಅದು ನಿನ್ನ ಮುಂದೆ ತೃಣ.
ಬ್ರಹ್ಮಾದಿಗಳು ಅಂತಹ ಜ್ಞಾನಿಗಳೇ ನಿನ್ನ ಮುಂದೆ ತೃಣರಾಗಿ ಹೋಗ್ತಾರೆ ಅಂದಮೇಲೆ ನಾವು ಯಾವ ಲೆಕ್ಕ? ಹಾಗಾಗಿ ತೃಣ ಆದಂತಹ ನಾವು ನಿನಗೇನು ಕೇಳಬೇಕು ಅಂತ ಹೇಳಿ ಒಂದು ಸಣ್ಣ ನುಡಿಯನ್ನು ಶುರು ಮಾಡ್ತಾರೆ. ಹೃದಯ ಮಂಟಪದೋಳು ನೆಲೆಸಿರು ಹರಿಗೆ, ನಾನಿನಗೇನು ಬೇಡುವುದಿಲ್ಲ, ನಾನಿನಗೇನು ಬೇಡುವುದಿಲ್ಲ. ಹೃದಯ ಮಂಟಪದೋಳು ನೆಲೆಸಿರು ಹರಿಯೇ, ನಾನಿನಗೇನು ಬೇಡುವುದಿಲ್ಲ. ಹಾಗಾದರೆ ಏನೂ ಬೇಡೋದಿಲ್ಲ ಅಂತ ಹೇಳಿದರು ಆರಂಭದಲ್ಲಿ, ನಾನೇನೂ ಬೇಡೋದಿಲ್ಲ. ಹಾಗೆ ಇನ್ನು ಒಂದೊಂದೇ ಹೇಳ್ತಾ ಬರ್ತಾರೆ, ಒಂದೊಂದು. ಹೃದಯ ಮಂಟಪದೋಳು ನೆಲೆಸಿರೋ ಹರಿಯೇ, ನೀನು ನಾನೇನೂ ಕೇಳಲ್ಲ, ಆದರೆ ನನ್ನ ಹೃದಯ ಮಂಟಪದಲ್ಲಿ ನೀನು ನೆಲೆಸಿ ಇರು. ಹಾಗಾದರೆ ದೇವರೇ ನಮ್ಮಲ್ಲಿ ಇದ್ದು ಬಿಟ್ಟ ಅಂತಾದರೆ ಇನ್ನೇನೂ ಬೇಕಾಗಲ್ಲ. ನಮಗೆ ದೇವರಿದ್ದೇ ಇದ್ದಾನೆ. ಯಾರ ಹೃದಯದಲ್ಲಿ ದೇವರಿಲ್ಲ ಅಂತಿಲ್ಲ. ಎಲ್ಲರ ಹೃದಯದಲ್ಲಿ, ಪ್ರತಿಯೊಬ್ಬ ಜೀವನಲ್ಲಿ, ಕ್ರಿಮಿ ಕೀಟ ಪ್ರತಿಯೊಂದು ಪಕ್ಷ್ಯಾದಿಗಳಲ್ಲಿ, ಎಲ್ಲದರಲ್ಲಿ, ವಸ್ತುಗಳಲ್ಲಿ, ಎಲ್ಲ ಕಡೆಗೆ ಭಗವಂತ ಅಣುರೇಣು ನನಗಷ್ಟ ಪರಿಪೂರ್ಣ ಗೋವಿಂದ ಇದ್ದೇ ಇದ್ದಾನೆ. ಎರಡನೇ ಮಾತಿಲ್ಲ. ಎಲ್ಲ ಕಡೆಗೂ ದೇವರಿದ್ದಾನೆ ನಿಜ. ಆದರೆ ಆ ದೇವರು ಇದ್ದಾನೆ ಎಂಬ ಮನೋಭಾವ ಬರುತ್ತಲ್ಲ, ಅದು ಮಹತ್ವ. ದೇವರು ನೆಲೆಸಿಬಿಟ್ರೆ ಒಳಗಡೆ ಇದ್ದಾನೆ ಅಂತ ಗೊತ್ತಾದರೆ ಆಗ ಅವನು ಜಾಗರೂಕನಾಗ್ತಾನೆ. ನನ್ನಲ್ಲಿ ದೇವರಿದ್ದಾನೆ, ಆ ದೇವರೇ ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇದ್ದಾನೆ, ಮಾಡಿಸ್ತಾ ಇದ್ದಾನೆ, ಅವನಿಂದ ನಡೀತಾ ಇದೆ ಈ ಜಗತ್ತು ಅನ್ನುವಂಥ ಭಾವ ಹೆಜ್ಜೆ ಹೆಜ್ಜೆಕ್ಕೆ ಬಂದಾಗ ಆಗೇನಾಗತ್ತೆ, ಮನುಷ್ಯನಲ್ಲಿ ಪರಿಪಕ್ವತಾ ಬರುತ್ತೆ. ಮನುಷ್ಯ ಪರಿಪಕ್ವತಾ ಪಡಿತಾನೆ. ಇಲ್ಲ ಹಾಗೇ ಇರ್ತಾನೆ, ಏನು ವ್ಯತ್ಯಾಸ ಆಗಲ್ಲ, ಏನು ವ್ಯತ್ಯಾಸ. 10 ವರ್ಷದ ಹಿಂದೆ ನೋಡಿದ್ದೆ, ಹಾಗೆ ಇದ್ದೀರೋ ಹೀಗೂ ಹಾಗೇ ಇದ್ದೀರಿ, ಇಷ್ಟೇ ಇರ್ತೀವಿ. ಈ ಥರ ಪರಿಸ್ಥಿತಿ ಆಗುತ್ತೆ. ಆದ್ದರಿಂದ ಹೇಳ್ತಾರೆ ಒಂದೊಂದು. ಇನ್ನು ಅಷ್ಟು ಹೇಳಿ ಹೃದಯದಿಂದ ಶುರು ಮಾಡ್ತಾರೆ. ಹೃದಯದಿಂದ ಶುರು ಮಾಡ್ತಾರೆ. ಹೃದಯದಲ್ಲಿ ನೀನು ನೆಲೆಸಿರಬೇಕು ಅಂತ ಹೇಳಿ ಮೊದಲಿಗೆ ಆ ಭಗವಂತನಲ್ಲಿ ಮನವಿ ಮಾಡಿಕೊಂಡು ಆಗ ಹೇಳ್ತಾರೆ, ನಾಲಿಗೆಯು ಕೊಂಡಾಡಲಿ ನಿಲ್ಲ, ನಾಲಿಗೆಯು ಕೊಂಡಾಡಲಿ ನಿಲ್ಲ, ತೋಳು ಕರಂಗಗಳು ಮುಗಿಯಲಿ ಹರಿಯೇ. ನಾಲಿಗೆ ಏನಿದೆಯಲ್ಲ ಅದು ನಿನ್ನನ್ನೇ ಕೊಂಡಾಡಲಿ. ಬೇರೆಯವರ ಸುದ್ದಿಗೆ ಹೋಗೋದು ಬೇಡ, ಬೇರೆ ಯಾರ ವಿಷಯಕ್ಕೂ ಹೋಗೋದು ಬೇಡ, ಅದು ಯಾವಾಗಲೂ ನಿನ್ನ ಆರಾಧನೆಯಲ್ಲೇ ತೊಡಗಲಿ ಅನ್ನುವಂತಹ ಸಂಸ್ಕಾರ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲದಕ್ಕೂ ಸಂಸ್ಕಾರ ಕೊಡಬೇಕು ಅಂತ ಇದೆ. ಈ ಸಂಸ್ಕಾರಗಳಿಂದಲೇ ಅನೇಕ ಬದಲಾವಣೆ ಆಗ್ತಾ ಬರ್ತಾವೆ. ನೀವು ಯಾವ ಥರ ಸಂಸ್ಕಾರ ಕೊಡ್ತೀರೋ ಹಾಗೆ ಆಗ್ತಾ ಹೋಗುತ್ತೆ. ಕೆಲವರಿಗೆ ತಿನ್ನುವ ಸ್ವಭಾವ ಇರ್ತದೆ, ಅದೇನೋ ಗೊತ್ತಿಲ್ಲ. ಅಡುಗೆ ಮನೆಗೆ ಹೋದರೆ ಸಾಕು, ಅವಲಕ್ಕಿ ಹಾಕ್ಕೊಂಡ್ರೆ, ಉಂಡಿನೂ ಹಾಕ್ಕೊಂಡ್ರೆ, ಅದು ಕರದ ಮೆಣಸಿಕಾಯಿ ಇರ್ತದೆ ಅದನ್ನು ಹಾಕ್ಕೊಂಡ್ರೆ, ಏನು ಸಿಗುತ್ತೋ ಅದು ಹಾಕ್ಕೊಂಡು ಏನೂ ತಿಂದಿಲ್ಲ ನನಗೆ ಹೊರಗಡೆ ಬಂದು ಟಿ ವಿ ಹಚ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಮತ್ತು ಸ್ವಲ್ಪ ಆಯಿತು, ಏನೋ ಆ್ಯಡ್ ಬಂತು, ಮತ್ತೆ ಒಳಗೆ ಹೋಗ್ತಾರೆ. ತಿರ್ಗಾ ಮತ್ತೆ ಒಳಗೆ ಹೋಗಿ ಮತ್ತೆ ಯಥಾ ಪ್ರಕಾರ ಅದು ಏನಾಗಿತ್ತಲ್ಲ ಹಿಂದೆಲ್ಲ ರಿಪೀಟ್ ಮತ್ತೆ ಅದು ಮಾಡ್ಕೊಬೋದು. ಸುಮಾರು ಹೊತ್ತು ಹೀಗೆ. ಇದು ಒಂದಿನ ಅಲ್ಲ, ಇದು ಒಂದಿನ ಅಲ್ಲ. ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ ಎಲ್ಲ ಪೂರ್ಣಿಮೆವರೆಗೂ ಒಂದು 15 ದಿನ ಒಂದು ಘಟ್ಟ ಮುಗೀತದೆ. ಒಂದನೇ ಒಂದು ಪ್ರೋಷ್ಠಪದಿ ಮುಗೀತು, ಎರಡನೇ 15 ದಿನ ಮತ್ತೊಂದು ಪ್ರೋಷ್ಠಪದಿ ಮುಗೀತದೆ. ಹೀಗೆ ಸಂಸ್ಕಾರ ಕೊಡ್ತಾ ಹೋದರೆ ಏನಾಗುತ್ತೆ, ಹೊಟ್ಟೆ ಕೆಟ್ಟು ಹೋಗುತ್ತೆ. ಸ್ವತಃ ನಾವಾಗೇ ನಮ್ಮ ಆರೋಗ್ಯವನ್ನು ಕೆಡಿಸ್ಕೊಳ್ತೇವೆ. ಅದಕ್ಕೆ ಆಗಿನ ಕಾಲಕ್ಕೆ ಊಟದ ವ್ಯವಸ್ಥೆ ಹೇಗಿತ್ತು ಅಂದರೆ, ಪ್ರಾತಃ ಕಾಲ 12 ಗಂಟೆವರೆಗೂ ಭಾಗವತ ಕೇಳಬೇಕು. 12 ಗಂಟೆವರೆಗೆ ಭಾಗವತ ಕೇಳಿ 12ರ ನಂತರ ಒಂದು ಊಟ ಮಾಡಿಬಿಟ್ರೆ ಸಾಯಂಕಾಲ ಊಟ ಮಾಡಿದ್ರೂ ಸರಿ, ಮಾಡದೇ ಇದ್ದರೂ ಸರಿ, ಕೇವಲ ಫಲಹಾರ ಅಷ್ಟರ ಮೇಲೆ ಬದಿಕೊಂಡಿರ್ತಾ ಇದ್ರು. ಮತ್ಸ್ಯ ಪುರಾಣ ಹೇಳುತ್ತೆ ನಮಗೆ. ಮತ್ಸ್ಯ ಪುರಾಣ ಏನು ಹೇಳುತ್ತೆ ಗೊತ್ತಾ? ನೋಡಿ, 60 ವ್ರತಗಳನ್ನು ಮಾಡಿ ಅಂತ ಹೇಳ್ತದೆ. ನಾವು ನಮ್ಮ ಜೀವಿತಾವಧಿಯಲ್ಲಿ 60 ವ್ರತಗಳು ಮಾಡಬೇಕಂತೆ.
60 ವ್ರತ ಹೇಗಪ್ಪ ಅಂದರೆ 60 ದೇವತೆಗಳ ಆರಾಧನೆ ಮಾಡೋದಕ್ಕೆ, 60 ದೇವತಾರಾಧನೆ ಮಾಡಬೇಕಂತ. ಹೇಗೆ? ರುದ್ರವ್ರತ, ಉಮಾವ್ರತ, ಸ್ಕಂದವ್ರತ, ಬ್ರಹ್ಮವ್ರತ, ಲಕ್ಷ್ಮೀ ವ್ರತ, ನಾರಾಯಣ ವ್ರತ. ಹೀಗೆ ಈ ವ್ರತ ಹೇಗಿದೆ ಗೊತ್ತಾ? ಬೆಳಗ್ಗೆ ಮಾತ್ರ ಉಪವಾಸ ಇರಬೇಕು, ಸಾಯಂಕಾಲ ಊಟ ಒಂದು ವ್ರತ. ಇನ್ನೊಂದು ವಿರುದ್ಧ, ಬೆಳಗ್ಗೆ ಊಟ ಇಲ್ಲ, ಸಾಯಂಕಾಲ ಊಟ ಒಂದಾದರೆ, ಇನ್ನೊಂದು ಬೆಳಗ್ಗೆ ಊಟ, ರಾತ್ರಿ ಊಟ ಇಲ್ಲ. ಹೀಗೆ 1 ವರ್ಷದವರೆಗೂ ಮಾಡಬೇಕು. ಇದು 1 ವರ್ಷದವರೆಗೆ ಮಾಡಿ, ಈಗ ನಾವು ಮದುವೆ ಒಳಗೆ ಏನಂದರೆ ಈ ಕಡಲೆ ಪುರಿದೊಂದು ಗೋಪುರ ಮಾಡಿರ್ತೇವೆ, ಬೆಲ್ಲದ ಮಾಡಿರ್ತೇವೆ, ಸಕ್ಕರೆನ ಮಾಡಿರ್ತೇವೆ. ಇದೆಲ್ಲ ಗೋಪುರಗಳೇನು ಮಾಡ್ತೀವಲ್ಲ, ಅದರ ದಾನ ಇದೆ ಅಲ್ಲಿ. ಈ ವ್ರತವು ಮುಗಿದ ಮೇಲೆ, ಇಂದ್ರವ್ರತ ಮಾಡಿದ ಮೇಲೆ ಅದನ್ನು ಕೊಡಬೇಕು. ಬ್ರಹ್ಮವ್ರತ ಮಾಡಿದಾಗ ಅದನ್ನು ಮೇರು ಪರ್ವತ ಮಾಡಿ ಕೊಡಬೇಕು, ಪುಣ್ಯ ಬರಲಿ ಅಂತ. ನಾನು ಮಾಡಿದ ವ್ರತ ಮೇರು ಪರ್ವತದಷ್ಟಾಗಲಿ ಅನ್ನುವಂಥ ಕಾರಣಕ್ಕೆ ಅದನ್ನು ದಾನವನ್ನಾಗಿ ಕೊಡುವ ವ್ಯವಸ್ಥೆ ಮಾಡಿದ್ದಾರೆ. ಇದು ವ್ರತ. ಇದೆಷ್ಟು ಮಾಡ್ತೀರಿ ಇವಾಗ? 60 ವರ್ಷ ಮಾಡಬೇಕು. ಈ 60 ವರ್ಷ ಈ ವ್ರತ ಮಾಡಬೇಕು ಅಂದರೆ ಯಾವಾಗ ಶುರು ಮಾಡಬೇಕು? ಮದುವೆ ಆಗಬೇಕು. ಮದುವೆ ಆದಮೇಲೆ ಈ ವ್ರತ ಕೈಗೊಳ್ಳಬೇಕು. ಮದುವೆ ಆಗೋದಕ್ಕೆ ಯೋಗ್ಯವಾದಂಥ ಇದು ವ್ರತ ಪೂರ್ತಿ ಆಗಬೇಕಾದ್ರೆ 20 ವರ್ಷಕ್ಕೆ ಮದುವೆ ಆಗಬೇಕು. 20 ವರ್ಷಕ್ಕೆ ಮದುವೆ ಆದಮೇಲೆ ವ್ರತ ಶುರು ಮಾಡಿದ್ರೆ, ಈಗ ಇನ್ನೊಂದು 20ಕ್ಕೆ 40, ಇನ್ನೊಂದು 20ಕ್ಕೆ ಇವೊಂದು 60, ಇನ್ನೊಂದು 20ಕ್ಕೆ ಇವೊಂದು 80, 80 ವರ್ಷಕ್ಕೆ ಈ ಸಂಪೂರ್ಣವಾದ 60 ವ್ರತಗಳು ಮುಗಿದು ಹೋಗ್ತವೆ. ಇನ್ನು ಇದೇ ಪ್ರಕಾರ ಹೇಳ್ತಾ ಹೋದರೆ ನೋಡಿ, 30ಕ್ಕೆ ಮದುವೆ ಆಯಿತು ಅಂದರೆ ಯಥಾ ಪ್ರಕಾರ 90ಕ್ಕೆ ಮುಗಿದೋಗುತ್ತೆ. 40ಕ್ಕೆ ಮದುವೆ ಆದರೆ 120ಕ್ಕೆ ಮುಗಿದೋಗುತ್ತೆ. ಈ ವ್ರತ ಮಾಡೇಬೇಕು ಅಂತ ಹೇಳ್ತಾರೆ ಭಗವಂತ. ಕೊನೆಗೆ ಬಂದು ಎಲ್ಲಿ ಉಪಸಂಹಾರ ಮಾಡಿದ ಪರಮಾತ್ಮ, ಯಾವುದೂ ಮಾಡೋಕ್ಕೆ ಆಗಲ್ವಾ? ಕೊನೆಗೆ ಏಕಾದಶಿ ಆದರೂ ಮಾಡು. ಇಷ್ಟು ವ್ರತಗಳು ಮಾಡೋಕ್ಕೆ ಆಗಲ್ಲ, ಕಾಲಾವಧಿ ತಗೊಳ್ತದೆ, ಕಷ್ಟವಾಗತ್ತೆ. ಒಂದು ಕ್ಷಣ ನಮಗೆ ಏನು ಬಾಯಲ್ಲಿ ಹಾಕದೆ ಹೋದರೆ ನಮಗೆ ನಾನಾ ಥರ ಕಷ್ಟವಾಗತ್ತೆ. ಅಂಥದ್ದು ನೀವು ಎಲ್ಲವನ್ನೂ ಬಿಟ್ಟು ಇರೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಹೊತ್ತು ಊಟ ಮಾಡಿದ ಮೇಲೆ ನೀರು ಕುಡಿಬಾರ್ದು, ಏನೂ ಮಾಡಬಾರ್ದು. ಮತ್ತು ಸಾಯಂಕಾಲವರೆಗೂ ಹಾಗೇ ದೇವರ ನಾಮಸ್ಮರಣೆ ಮಾಡ್ತಾ ಇರಬೇಕು. ಸಾಯಂಕಾಲ ಹೊತ್ತು ಕೊನೆಗೆ ವ್ರತ ಮುಗಿದ ಮೇಲೆ ಮಾರನೇ ದಿನವೇ ಮತ್ತೆ ಊಟದ ವ್ಯವಸ್ಥೆ. ಅಲ್ಲಿವರೆಗೂ ತಡ್ಕೊಳ್ಳಿಕ್ಕಾಗಲ್ಲ. ಆದ್ದರಿಂದ ಬೇಡಪ್ಪ, ಇಷ್ಟೊಂದು ಕಲಿಕಾಲ ಬಹಳ ಕಷ್ಟ ಇದೆ. ವ್ರತಗಳಂತೂ ಇದೆ, ಅನೇಕ ಜ್ಞಾನಿಗಳು ಮಾಡಿದ್ದಾರೆ. ಆಗೆಲ್ಲ ಬೇಕಾದಷ್ಟು ಕಾಲ ಇರ್ತಾ ಇತ್ತು, ಏನಷ್ಟೊಂದು ಕಷ್ಟ ಇರಲಿಲ್ಲ. ಈಗ ಎಲ್ಲವೂ ಇದ್ದರೂ ಕೂಡ ಸಮಯ ಯಾರಿಗೂ ಇಲ್ಲ, ಸಮಯ ಅಭಾವ ಆಗಿದ್ದರಿಂದ ಕಷ್ಟ. ಹಾಗಾದರೆ ಏಕಾದಶಿ ವ್ರತಕ್ಕಿಂತ ಶ್ರೇಷ್ಠವಾದ ವ್ರತ ಇನ್ನೊಂದಿಲ್ಲ. ಹಾಗಾಗಿ ಅದನ್ನೇ ಶ್ರೇಷ್ಠವಾಗಿ ಮಾಡಿಬಿಟ್ರೆ ಸಾಕು. ಯಾಕೆ? ಒಂದು ದಿನವಾದರೂ ನಾಲಿಗೆ ಚಾಪಲ್ಲ, ಜಿಹ್ವಾ ಚಾಪಲ್ಲ ಇಲ್ಲದೇನೆ ನಾವು ಬದುಕುತ್ತೇವೆ ಅನ್ನುವಂಥ ಮನೋಧೈರ್ಯ ಏಕಾದಶಿ ವ್ರತ ನಮಗೆ ಕೊಡ್ತದೆ. ಏಕಾದಶಿ ನಮಗೆ ಹಾಕಿಕೊಟ್ಟಂಥ ಏನು ವ್ಯವಸ್ಥೆ ಅಂದರೆ, ನಮ್ಮನ್ನು ನಾವು ನಾಲಿಗೆಯನ್ನು ಹತೋಟಿಯಲ್ಲಿಟ್ಟಿದ್ದೀವಿ. ಸಾಕಲ್ಲ, ಮಾತಾಡ್ದೇ ಇರ್ತೀವಿ. ಯಾಕೆ? ಆಹಾರ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಏಕಾದಶಿ ಇವತ್ತು, ಓ ಪಾಪ ಏಕಾದಶಿ, ಇಲ್ಲಾಂದರೆ 2 ತಾಸು ಮಾತಾಗ್ತಿತ್ತು. ನೋಡಿ, ಅದು ಕಂಟ್ರೋಲ್ ಮಾಡೋದು ಏಕಾದಶಿ ವ್ರತ. ಅದನ್ನು ಕಂಟ್ರೋಲ್ ಮಾಡ್ತಾ ಇದೆ. ಯಾವುದನ್ನು? ಮಾತು. ಇನ್ನು ಏನೂ ತಿಂತಾ ಇಲ್ಲ. ಏನು? ಯಾಕೆ? ಏಕಾದಶಿ ವ್ರತ ಇದೆ. ಹಾಗಾಗಿ ನಾಲಿಗೆ ಗೆದ್ದದ್ದಾಯಿತು. ಹಾಗಾಗಿ ಮನಸ್ಸಿನಲ್ಲಿ ದೇವರು ಬಂದು ಕೂಡಬೇಕಾದರೆ ಆ ಕೂತ ಮೇಲೆ ಸುಮ್ಮನೆ ಕೂಡಿಸ್ಕೊಂಡು ಕೂಡುದ ದೇವರನ್ನ ಅಲ್ಲ. ಆಗ ನಾಲಿಗೆ ಕೆಲಸ ಕೊಡಬೇಕು. ನಾಲಿಗೆಯು ಕೊಂಡಾಡಲಿ ನಿಲ್ಲ, ತೋಳು ಕರಂಗಗಳು ಮುಗಿಯಲಿ ಹರಿಯೇ. ನಮಸ್ಕಾರ ಮಾಡುವಂತಹ ಒಂದು ಕ್ರಮ ಇದೆ. ಸಾಮಾನ್ಯ ಏನು ಮಾಡ್ತಾರೆ ನಮಸ್ಕಾರ ಅಂದರೆ? ಹೀಗೆ ಮಾಡ್ತಾರೆ. ಹೀಗೆ ನಮಸ್ಕಾರ ಅಲ್ಲ. ನಮಸ್ಕಾರ ಹೇಗಾಗಬೇಕು ಗೊತ್ತಾ? ನೋಡಿ, ಇದು ನಮಸ್ಕಾರ. ನೋಡಿ, ಇದು 2 ಹತ್ಕೋಬೇಕು. ಇದು ಹೀಗೆ, ಇದು ಹೀಗೆ ನಮಸ್ಕಾರ. ತೋಳು ಕರಂಗಗಳು, ತೋಳು ಅದಕ್ಕೆ ಸೇರ್ಕೋಬೇಕು.
ಇಲ್ಲಿ ಎಲ್ಲಿ ಸೇರುತ್ತೆ ತೋಳು ಇಲ್ಲಿದೆ, ಹತ್ತಿರ ಬಂದಿಲ್ಲ. ಹಾಗಾಗಿ ಆ ಎರಡನ್ನೂ ಹೀಗೆ ಕರ್ವ ಪೂರ್ಣವಾಗಿ ಮುಖ್ಯ ಪ್ರಾಣದೇವರು ನೋಡ್ಕೊಳ್ಳಿ ಹೇಗಿರ್ತಾರೆ, ಈ ಎರಡೂ ಹಚ್ಚಿರ್ತಾರೆ. ನಿಜವಾದ ಮೂರ್ತಿ ನೋಡ್ಕೊಳ್ಳಿ ನೀವು. ಹಾಗಾಗಿ ತೋಳು ಕರಂಗಗಳು ಮುಗಿಯಲಿ ಹರಿಯೇ, ಕಾಲು ತೀರ್ಥಯಾತ್ರೆಗೆ ಹೋಗಲಿ ಮನ. ಕಾಲು ದೇವರು ಕೊಟ್ಟಿದ್ದಾನೆ. ಈ ಕಾಲು ಏನು ಮಾಡಬೇಕು? ಸುಮ್ಮನೆ ಕೂತ್ಕೊಂಡು ಸೋಫಾ ಮೇಲೆ ಸ್ವಲ್ಪ ಕೂತ್ಕೊಂಡೆ ಬೇಜಾರಾಯಿತು, ಕುರ್ಚಿ ಮೇಲೆ ಬಂದು ಕೂತ್ಕೊಂಡೆ ಬೇಜಾರಾಯಿತು, ಕೆಳಗಡೆ ಕೂತ್ಕೊಂಡೆ ಹೇಳಲಿಕ್ಕಾಗ್ತಾ ಇಲ್ಲ, ಎದ್ದು ಮತ್ತು ಕುರ್ಚಿ ಮೇಲೆ ಕೂತ್ಕೊಂಡೆ, ಇಷ್ಟೇ ಕೆಲಸ. ಸ್ವಲ್ಪ ಹಿಂಗೆ ಕೆಳಗಿಳಿದಂಗೆ ಇಳಿದೆ, ಮತ್ತು ಮೇಲೆ ಬಂದಂಗೆ ಬಂದೆ, ಆಗಲ್ಲ ಲಿಫ್ಟಿಗೆ ಬಂದೆ, ಏನು ಲಾಭ ಇಲ್ಲ. ಕಾಲು ಯಾವುದಕ್ಕೆ ಇರಬೇಕು ಅದಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ಶಾಸ್ತ್ರ ಹೇಳುತ್ತೆ, ಚಾತುರ್ಮಾಸ್ಯ ವ್ರತ ಆರಂಭವಾದಾಗ ಒಂದು ದಿನ ಚಾತುರ್ಮಾಸ್ಯ ಏನಾದರೂ ಮಿಸ್ ಆಯಿತು, ಒಂದಿನ ಚಾತುರ್ಮಾಸ್ಯ ಏನಾದರೂ ನಾವು ಲೋಪ ಮಾಡಿಬಿಟ್ಟೆವು. ಈಗ ಶಾಖವ್ರತ ನಡೀತಾ ಇದೆ. ಶಾಖವ್ರತ ನಡೀತಾ ಇರುವಾಗ ಶಾಖವನ್ನು ಬಿಟ್ಟು ಮತ್ತೇನು ಸ್ವೀಕಾರ ಮಾಡೋ ಹಾಗಿಲ್ಲ. ಶಾಖ ನಡೀತಾ ಇದೆ ಅಂದರೆ ಶಾಖವನ್ನೆಲ್ಲವನ್ನು ಬಿಟ್ಬಿಡ್ಬೇಕು. ಶಾಖವ್ರತ ಶಾಖ ಬಿಡುವುದು. ಶಾಖವ್ರತದಲ್ಲೇ ವಿಶೇಷವಾದ ಶಾಖಗಳು ಬರ್ತಿರ್ತಾವೆ, ಅದೆಲ್ಲವೂ ವಿಷಪೂರಿತವಾಗಿರ್ತವೆ, ಅದನ್ನು ಬಳಸೋ ಹಾಗಿಲ್ಲ. ಶಾಖವ್ರತ ಅಂದಾಗ ಶಾಖವನ್ನು ಬಿಡೋದು, ಯಾವ ಪಲ್ಯವನ್ನು ಬಳಸೋ ಹಾಗಿಲ್ಲ. ಆ ಇಡೀ ಶಾಖವ್ರತ ಮುಗಿವರೆಗೂ ಒಂದು ಕಾಯಿ ಪಲ್ಯವನ್ನು ಬಳಸ್ತಕ್ಕದ್ದಲ್ಲ ಅಂತ ಶಾಸ್ತ್ರವಿಧಿ ಮಾಡಿತು. ಯಾಕೆ? ಆರಂಭಿಕವಾದಂಥ ಪರ್ವದಲ್ಲಿ ಆ ಶಾಖಗಳೆಲ್ಲ ಬಹಳ ಏನಾಗಿರ್ತಾವೆ, ವಿಷಪೂರಿತವಾಗಿರ್ತಾವೆ, ಬಳಸಬೇಡಿ ಅನ್ನೋದಕ್ಕಾಗಿ ದೇವರ ವ್ರತವನ್ನು ಮಾಡಿ ತೋರಿಸಿದ. ಇದು ವ್ರತ ಅಂತ ಮಾಡಿ ಬಳಸಬೇಡಿ. ಬಳಸಬಾರದು ನಿಜ, ಆದರೂ ಕೂಡ ನಾವು ನಮ್ಮ ಜಿಹ್ವಾ ಚಾಪಲ್ಯದ ಪ್ರಭಾವದಿಂದ ಏನು ಮಾಡ್ತೇವೆ, ಆ ಹೊತ್ತಿಗೇನೆ ಕಾಯಿ ಪಲ್ಯನ ತಂದು ಹೆಚ್ಚಿ ಕೊಚ್ಚಿ ಅವುಗಳನ್ನು ಸರಿಯಾಗಿ ಪದಾರ್ಥವನ್ನು ಮಾಡಿಕೊಳ್ತೇವೆ. ಏನಾಯಿತು? ಚಾತುರ್ಮಾಸದಲ್ಲಿ ನಡೀತಕ್ಕಂತಹ ವ್ರತದ ವೇಳೆಯಲ್ಲಿ ಒಂದು ದಿನ ಕಾಯಿ ಪಲ್ಯ ತಿಂದಿದ್ದಾನೆ. ಇದಕ್ಕೇನು ದಂಡ? ದೇವರಂತಾನೆ 1,00,000 ಪ್ರದಕ್ಷಿಣ ಹಾಕಬೇಕು. 1,00,000 ಪ್ರದಕ್ಷಿಣ 5 ಯೋಜನ ನಡೆಯೋದು. ದೇವಸ್ಥಾನ ಹತ್ತಿರ 1,00,000 ಪ್ರದಕ್ಷಿಣ ಹಾಕಬೇಕಂತೆ. ಇಲ್ಲ, ದೇವಸ್ಥಾನ ನಮ್ಮ ಮನೆ ಹತ್ತಿರ ಇಲ್ಲ, ಹೌದಾ? ಹೋಗು. ಎಲ್ಲಿ ಹೋಗಬೇಕು? ಪರ್ವತ ಏರಬೇಕಂತೆ. ಪರ್ವತ ಏರಿ ಇಳಿಬೇಕು. ಇದೇನು? ಪ್ರಾಯಶ್ಚಿತ್ತ. ಹೇಗಿದೆನು ಅಂದರೆ ಒಂದೇ ಒಂದು ಏನು ದಿನ ಚಾತುರ್ಮಾಸ್ಯ ಬಿಟ್ಟಿದ್ದಕ್ಕೆ ದೇವರು ನಮಗೆ ಹೀಗೆ ಶಾಸನ ಮಾಡ್ತಾನೆ ಪರಮಾತ್ಮ. ಅಂಥದ್ದು ನಾವು ನಿತ್ಯದಲ್ಲಿ ಕೂಡ ನಾನಾ ತರಹದ ದೇವರ ಸೇವೆಯನ್ನು ಮಾಡದೇನೆ ಕಾಲವನ್ನು ಕಳೀತಾ ಇರ್ತೇವೆ. ಹಾಗಾಗಿ ನಮಗೆಷ್ಟು ಶಿಕ್ಷೆ ಆಗಬಹುದು ಅಂತ ಊಹಾ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದರೂ ಕೂಡ ಪರಮಾತ್ಮ ಕರುಣಾಮಯಿ ದೇವರಂತಾನೆ, ಇಲ್ಲ, ನಿನ್ನ ಆಯುಷ್ಯದಲ್ಲಿ ನಿನಗೆ ಅಪೇಕ್ಷೆ ಆಗುತ್ತೋ, ಎಂದು ನಿನಗೆ ಅನುಕೂಲವಾಗುತ್ತೋ ತೀರ್ಥಯಾತ್ರಾ ಮಾಡು ಅಂತ. ಕಾಲು ತೀರ್ಥಯಾತ್ರೆಗೆ ಕೊಟ್ಟಂಥ ಕಾಲು ಇದು ಎಲ್ಲ ಕಾಲದಲ್ಲಿ ಪಾಪ ಕಷ್ಟಪಟ್ಟಿದ್ದೀಯಾ, ದುಡಿದಿದ್ದೀಯಾ, ಕಷ್ಟಪಟ್ಟು ಏನೆಲ್ಲ ಮಾಡಿದ್ದೀಯಾ, ಹಾಗಾಗಿ ತೀರ್ಥಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ, ಬಿಡು, ಹೋಗಲಿ, ಪರವಾಗಿಲ್ಲ. ಕನಿಷ್ಠ ಪಕ್ಷ ಎಲ್ಲವೂ ಮುಗಿದು ಹೋಗಿದೆ ಜವಾಬ್ದಾರಿ, ಇನ್ನು ಯಾವ ಜವಾಬ್ದಾರಿ ಇಲ್ಲ. ಮಕ್ಕಳು ದೊಡ್ಡವರಾಗಿದ್ದಾರೆ, ಅಧಿಕಾರಕ್ಕೆ ಬಂದಿದ್ದಾರೆ, ಅವರವ್ರ ಕೆಲಸವ್ರು ಮಾಡ್ಕೊಂಡಿದ್ದಾರೆ. ಈಗ ನಮಗೇನು? ಈಗ ನಮಗೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಎಲ್ಲ ದೇವರ ದರ್ಶನ ಮಾಡಿಕೊಂಡು ಬಂದರೆ ನಮಗೆ ಸಾಕಪ್ಪ ಅಷ್ಟು ಅನ್ನುವಂಥ ಭಾವನೆ ಒಂದಿನಾದರೂ ಬಂದರೂ ಸಾಕು. ಆ ಕಾಲುಗಳನ್ನು ಪುಣ್ಯಕ್ಷೇತ್ರಗಳಲ್ಲಿ ಹಾಕಿ ಅಲ್ಲೆಲ್ಲ ಅನೇಕ ಜ್ಞಾನಿಗಳೆಲ್ಲ ನಡೆದು ದೇವರ ಅವತಾರ ಮಾಡಿದಂಥ ಪವಿತ್ರ ಭೂಮಿ, ಆ ಎಲ್ಲ ಭೂಮಿಯಲ್ಲಿ ನಾವು ಹೋಗಿ ಬಂದರೆ ಅದು ಸಾರ್ಥಕವಾಗುತ್ತೆ. ಕಾಲು ತೀರ್ಥಯಾತ್ರೆಗೆ ಹೋಗಲಿ ಮನ, ಖ್ಯಾಲಿನಿಂದಲಿ ನಿನ್ನ ನಮಿಸಲಿ. ಮನಸ್ಸು ಯಾವಾಗಲೂ ನಿನ್ನಲ್ಲೇ ಇರಬೇಕು. ಮನಸ್ಸು ಖ್ಯಾಲಿನಿಂದ, ನೋಡಿ ಹೇಗೆ ಹೇಳ್ತಾರೆ ಶಬ್ದ. ಖ್ಯಾಲ ಅಂದರೆ ಅದಕ್ಕೆ ಲಕ್ಷ್ಯ, ಖ್ಯಾಲ್, ಹಿಂದಿ ಶಬ್ದವನ್ನು ಅಲ್ಲಿ ಬಳಸಿದ್ದಾರೆ. ಮನಸ್ಸನ್ನು ನಿನ್ನಲ್ಲಿ ಯಾವಾಗಲೂ ಮನಸ್ಸಲ್ಲಿ
ನೀನೇ ಯಾವಾಗಲೂ ತುಂಬಿಕೊಂಡಿರಬೇಕು, ನೀನು ಯಾವಾಗಲೂ ಇರಬೇಕು, ಖ್ಯಾಲಿನಿಂದ ನಿನ್ನನ್ನು ನಮಿಸಲಿ. ಈಗ ನಮಸ್ಕಾರ ತ್ರಿವಿಧ, 3 ವಿಧವಾಗಿದ್ದು, ಕಾಯಿಕ, ವಾಚಿಕ, ಮಾನಸಿಕ. ದೇಹದಂಡವನ್ನು ಮಾಡಿ ನಮಸ್ಕಾರ ಮಾಡೋದು ಇದೆ, ದಂಡವತ್ ಪ್ರಣಾಮನೂ ಇದೆ. ಸುಮ್ಮನೆ ನಮಸ್ಕಾರ ಎಂಬ ಶಬ್ದ ಉಚ್ಚಾರವೂ ಇದೆ. ನಮಸ್ಕಾರ, ಚೆನ್ನಾಗಿದ್ದೀರಾ, ಅದು ನಮಸ್ಕಾರವೇ. ಇನ್ನೊಂದು ಮನಸ್ಸಿನಿಂದ ಮಾಡುವಂಥ ನಮಸ್ಕಾರ, ಮನಸ್ಸಲ್ಲೇ ಮಾಡುವಂಥ ನಮಸ್ಕಾರ. ಅದು ಭಗವಂತನನ್ನ ಮನಸ್ಸಿನಲ್ಲಿ ಧ್ಯಾನ, ದೇವರ ನೆನೆಯೋದು, ಸ್ಮರಣೆ, ನಮನ, ದೇವರನ್ನು ಮನಸ್ಸಿನಲ್ಲೇ ಚಿಂತನೆ ಮಾಡಿದ್ರೆ ಸಾಕು, ಅದು ಮಹಾಪೂಜೆ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮನಸ್ಸು ಈಗ ಮೊದಲಿಗೆ ಹೃದಯದಲ್ಲಿ ಪರಮಾತ್ಮನನ್ನು ತಂದು ಇಟ್ಟು ನಾಲಿಗೆಯಿಂದ ಸ್ತೋತ್ರ ಮಾಡ್ತಾರೆ, ಮನಸ್ಸಿನಿಂದ ಸ್ತೋತ್ರ ಮಾಡ್ತಾರೆ, ಚಿತ್ತದಿಂದ ಬುದ್ಧಿಯಿಂದ ಅಲ್ಲಿ ಆರಾಧನೆ ಮಾಡ್ತಾರೆ. ಒಂದಿತ್ತು ಒಂದಿಲ್ಲ ಅಂತಲ್ಲ. ದೇವರ ಪೂಜೆ ಮಾಡಬೇಕು ಅಂತ ಹೇಳಿ ಆ ದೇವರ ಪೆಟ್ಟಿಗೆಯನ್ನು ತಂದು ಇಟ್ಬಿಟ್ಟು ದೇವರ ಪೂಜಾ ಪೆಟ್ಟಿಗೆಲ್ಲ ಬಿಚ್ಚಿ ದೇವರ ಪೂಜೆ ಮಾಡಬೇಕು ಅಂದಾಗ ಮನಸ್ಸೆಲ್ಲೋ ಇದೆ. ಎಲ್ಲೋ ನಾವು ದೇವರ ಪೂಜೆ ಮಾಡ್ತಾ ಇದ್ದೀವಿ, ಪೂಜೆ ಮಾಡ್ತಾ ಇದ್ದೀವಿ, ಮನಸ್ಸೆಲ್ಲೋ ಹೋಗಿದೆ. ದೇವರಲ್ಲಿ ಮನಸ್ಸಿಲ್ಲ, ಪದಾರ್ಥಗಳ ಮೇಲೆ ಮನಸ್ಸು, ಪದಾರ್ಥ ಇಲ್ಲ ಅಂತ ಮನಸ್ಸು, ಯಾವುದೂ ಒದಗುತ್ತಾ ಇಲ್ಲ ಅಂತ. ಎಲ್ಲವನ್ನು ಒದಗಿಸಿಕೊಂಡು ಕೂತಾಗ ದೇವರ ಬಿಟ್ಟರೆ ಮತ್ತೇನು ಮಾಡಬಾರ್ದು. ದೇವರ ಪೂಜೆ ಕೂತ್ಕೊಂಡಿನ ದೇವರ ಪೂಜೆ ಒಂದೇ ಮಾಡು. ಹಾಗೆ ಆ ದೇವರ ಪೂಜೆಗೆ ಯಾವಾಗಲೂ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ದೇವರ ಪೂಜೆಯನ್ನು ಮಾಡಬೇಕು ಅನ್ನುವಂತಹ ಸಂದೇಶ ನಮಗೆ ಕೊಡ್ತಾರೆ. ಚಿತ್ತ ನಿನ್ನೋಳು ಮುಳಗಾಡಲಿ ರಂಗ. ಚಿತ್ತ ಬುದ್ಧಿ ಯಾವಾಗಲೂ ನಿನ್ನಲ್ಲಿ ಯಾವಾಗಲೂ ಇರಲಿ, ದೇವರಲ್ಲೇ ಯಾವಾಗಲೂ ಮಿಂದು ಅದು ಯಾವಾಗಲೂ ಸ್ನಾನ ಮಾಡ್ತಾನೇ ಇರಬೇಕು. ಮನಸ್ಸು ದೇವರನ್ನೇ ಧ್ಯಾನ ಮಾಡ್ತಾ ಇರಬೇಕು. ದೇವರ ಸ್ಮರಣೆ, ದೇವರ ಧ್ಯಾನ, ದೇವರ ಆರಾಧನೆ ಅದನ್ನು ಮಾಡ್ತಾನೇ ಇರಬೇಕು ಯಾವಾಗಲೂ. ಯಾರಿಗೆ ಬರ್ತದೆ ಇಷ್ಟೊಂದು ಮಟ್ಟಕ್ಕೆ? ಯಾರಿಗೆ ಬರ್ತದೆ ಇಷ್ಟು ಮಟ್ಟಕ್ಕೆ ದೇವರನ್ನು ನಾವು ಆರಾಧನೆ ಮಾಡಲಿಕ್ಕೆ ಆಗತ್ತಾ? ಕನಿಷ್ಠ ಪಕ್ಷ ದೇವರನ್ನು ನಾವು ನೆನೆಯೋದೇ ದೊಡ್ಡ ಸಾಧನ. ದೇವರು ನೆನೆಯೋದೇ ಬಹಳ ಕಷ್ಟ, ದೇವರ ಸ್ಮರಣೆಗೆ ಬರುವುದೇ ಇಲ್ಲ. ಆದರೆ ಆ ದೇವರ ಸ್ಮರಣೆಗೆ ಬಂದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ ಕೊನೆಗೆ. ಚಿತ್ತ ನಿನ್ನೋಡು ಮುಳಗಾಡಲಿ ರಂಗ, ಭಕುತ ಜನರ ಸಂಗ ದೊರಕದು ಎನಗೆ, ವೃತ್ತಿ ತತ್ವ ಯೋಗಾಭ್ಯಾಸಕ್ಕಾಗಲಿ ರಂಗ, ವಿಠಲ ನಿನ್ನ ದಯವಾಗಲಿ. ವೃತ್ತಿ ತತ್ವ ಯೋಗಾಭ್ಯಾಸ ನೋಡಿ ಹೇಗಿದೆ. ಮನಸ್ಸು ಯಾವಾಗಲೂ ಭಗವಂತನ ಯೋಗಾಭ್ಯಾಸದಲ್ಲಿ ದೇವರನ್ನು ಪಡಿಬೇಕು, ದೇವರ ಆರಾಧನೆ ಮಾಡಬೇಕು ಅನ್ನುವಂಥ ಇದರಲ್ಲೇ ಕೊರಗುತ್ತಾ ಇರಬೇಕದು. ದೇವರಲ್ಲಿ ಮನಸ್ಸು, ಆ ಮನಸ್ಸನ್ನು ನಾವು ಯಾವಾಗಲೂ ಮನಸ್ಸನ್ನು ಎಲ್ಲೆಲ್ಲೋ ಬಿಡಬಾರ್ದು, ದೇವರಲ್ಲೇ ಬಿಡಬೇಕು, ದೇವರಲ್ಲೇ ಬಿಡಬೇಕು, ದೇವರಲ್ಲೇ ಬಿಡಬೇಕು. ಇಷ್ಟೊಂದು ಹುಚ್ಚಾಗಬೇಕು ಮನುಷ್ಯ ದೇವರ ವಿಷಯದಲ್ಲಿ. ಇಡೀ ಜಗತ್ತೇನು ಅನ್ಕೋತದೋ ಅಂದ್ಕೊಳ್ಳಿ, ಆದರೆ ನಮ್ಮ ಆರಾಧನೆ ಮಾತ್ರ ನಾವು ಬಿಡತಕ್ಕದಲ್ಲ. ಹಾಗಾಗಿ ಈಗ ರಂಗ ವಿಠಲ ಕೊನೆಗೆ ಅಂಕಿತ ನಾಮ ಬರ್ತು. ನಿನ್ನ ದಯವಾಗಲಿ, ಭಗವಂತನ ದಯ. ಏನೂ ಕೇಳೋದಿಲ್ಲ ಅಂತ ಶುರು ಮಾಡಿದರು, ಆದರೆ ಕೊನೆಗೆ ಹೇಳ್ತಾರೆ ನಿನ್ನ ದಯವಾಗಲಿ. ದೇವರ ದಯ ಒಂದಿದ್ದರೆ ಮುಗೀತು. ಸ್ವಾಮಿಯ ದಯ, ಅವನ ಕಾರುಣ್ಯ, ಅವನ ದಯ ಅದಿತ್ತು ಅಂದರೆ ಮುಗಿದು ಹೋಯ್ತು, ಇನ್ನು ಯಾವುದು ಬೇಕಾಗಿಲ್ಲ. ಹಾಗಾಗಿ ನಾನು ನಿನಗೇನು ಬೇಡೋದಿಲ್ಲ ಸ್ವಾಮಿ, ಇನ್ನೆಲ್ಲ ಮಾತಿನಲ್ಲಿ ಹೇಳಬೇಕು. ನಾನು ನಿನಗೇನು ಬೇಡೋದಿಲ್ಲ, ನನ್ನ ಹೃದಯದಲ್ಲಿ ಯಾವಾಗಿರು ನೀನು. ಈಗ ನನ್ನ ಕರ ಮತ್ತು ತೋಳುಗಳು ನಿನ್ನ ಆರಾಧನೆ ಮಾಡ್ತಾ ಇರಲಿ, ಕಾಲುಗಳು ನಿನ್ನ ದರ್ಶನಕ್ಕೆ ಹೋಗ್ತಾ ಇರಲಿ, ನಿನ್ನಲ್ಲಿ ಯಾವಾಗಲೂ ಚಿತ್ತ ಬುದ್ಧಿ ಇರಲಿ, ನನ್ನ ವೃತ್ತಿ ಯೋಗಾಭ್ಯಾಸ ಯಾವಾಗಲೂ ನಿನ್ನನ್ನು ಗುಣಗಾನವನ್ನು ಮಾಡುವಂತೆ ಅದಕ್ಕೆ ಯಾವಾಗಲೂ. ಅಂದರೆ ಈ ಮಾನವ ದೇಹ ನಿನ್ನ ಆರಾಧನೆ ಬಿಟ್ಟರೆ ಬೇರೆ ಯಾವ ಕೆಲಸಕ್ಕೂ ಇಲ್ಲ ಅನ್ನೋದನ್ನು ಹೇಳಿಕೊಡ್ತಾರೆ. ಆದರೆ ಅಷ್ಟು ಹೇಳಿಕೊಟ್ಟರೂ ಕೂಡ ನಾವು ಅನೇಕ ತಪ್ಪುಗಳು ಮಾಡ್ತಿರ್ತೇವೆ. ಈ ಎಲ್ಲ ತಪ್ಪುಗಳ ಪರಿಹಾರ ಯಾವಾಗ? ದೇವರ ನಾಮಸ್ಮರಣೆ, ಭಗವಂತನ ನಾಮಸ್ಮರಣೆ. ಅದಕ್ಕೆ ಅವರು ಯಾವಾಗಲೂ ಮಾತಿಗೊಮ್ಮೆ ಹೇಳ್ತಾರೆ, ದಾನವು ಕೃತಯುಗದಲ್ಲಿ, ಯಜನ ಯಜ್ಞವು ತ್ರೇತಾಯುಗದಲ್ಲಿ,
ದಾನವಾಂತಕ ದೇವತಾರ್ಚನೆ ದ್ವಾಪರ ಯುಗದಲ್ಲಿ, ಕಲಿಯುಗದಿ ಗಾನದಿ ಒಂದು, ಕಲಿಯುಗದಿ ಧ್ಯಾನದಿ ಕೇಶವನಂದರೆ ಕೈಗೂಡುವನು ರಂಗವಿಠಲ. ರಂಗವಿಠಲ ಕೈಗೂಡುವನು ಯಾವಾಗ? ನೀವು ಕಲಿಯುಗದಲ್ಲಿ ಒಂದು ಹರಿನಾಮ ಸ್ಮರಣೆ ಆದರೂ ಮಾಡಿ, ಇಲ್ಲ ದಾನ ಮಾಡಿ, ದೇವರಿಗಾಗಿ ದಾನ ಮಾಡಿ. ದಾನ ಮಾಡಿಬಿಟ್ರೆ ಅದು ಭಗವಂತನ ಸೇವೆಯಾಗತ್ತೆ. ಇಲ್ಲ ಗಾನ ಮಾಡಿ, ಕಂಠ ಹಿಡಿಯೋ ದೇವರ ಕಂಠ ಕೊಟ್ಟಿದ್ದಾನೋ ದೇವರ ನಾಮಸ್ಮರಣೆ ಮಾಡಿ, ಯಾವುದಾದ್ರೂ ಒಂದು ಮಾಡಿ. ಅವು ಎರಡೂ ಬಿಟ್ಟು ಕೂತ್ರೆ ಪಾಪ. ಆದ್ದರಿಂದ ಇದನ್ನು ನಮಗೆ ಮಹಾತ್ಮರು ಬೋಧನೆ ಮಾಡ್ತಾರೆ. ಎಂತಹ ಪವಿತ್ರವಾದ ಕೃತಿಗಳು ಅವರ ಕೃತಿಗಳು. ಒಂದೊಂದು ಕೃತಿಯನ್ನು ಹಿಡಿದು ಹೋದರೆ ಮೋಕ್ಷವೇ ಮೋಕ್ಷ, ಆನಂದ ಆಗ್ತದೆ. ಆದ್ದರಿಂದ ಅಂತಹ ಪವಿತ್ರವಾದ ಆ ಕೀರ್ತನೆಗಳನ್ನು ಒಂದೊಂದಾಗಿ ವಿವರಿಸ್ತಾ ಹೋಗ್ತೇವೆ. ಹೀಗೆ ಇದು ನಡೀತದೆ. ಹಾಗಾಗಿ ಇವತ್ತಿನ ಕಥಾಭಾಗ ಇಲ್ಲಿಗೆ ಮುಗೀತದೆ. ಮತ್ತು ನಾಳೆ ಅದನ್ನು ನಾವು ಕೇಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.